ಓಕೆ ನೋಡಿ, ಈಗ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಸರ್ವಮಂಗಳ ಕೇಳಿಸ್ತಾ ಇದೆಯಾ? ಎಸ್ ಸರ್. ಓಕೆ. ಇನ್ನು ಯಾರು ಇದ್ದೀರಿ? ನೋಡಿ, ಲಾಸ್ಟ್ ಕ್ಲಾಸಲ್ಲಿ ಕ್ವಶನ್ ಪೇಪರ್ ನೋಡ್ತಾ ಇದ್ವಲ್ವ, ನಾವು ರಿವಿಷನ್ ಮುಗಿಸಿದ್ವಿ. ಸೊ ನಾವು ಈ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇನ್ನೊಂದು ಕ್ವಶನ್ ಪೇಪರ್ ತಗೊಳ್ತೀನಿ. ಸೊ ಸಪ್ರೇಟ್ ಆಗಿ ಬರೀರಿ. ಓಕೆ ನೋಡಿ, ಪಾರ್ಟ್ ಬಿ ಇಂದ ನಾನು ಬಿಗಿನ್ ಮಾಡ್ತೀನಿ. ಸೊ ಇದು ಜುಲೈ 2017 ಓದ್ಕೊಳ್ತಾ ಇದ್ದೀರಾ? ಎಸ್ ಸರ್. ನೋಡಿ, ಜುಲೈ 2017 ಪೇಪರ್ ಪಾರ್ಟ್ ಬಿ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಸೊ ಇದರಲ್ಲಿ ಎಷ್ಟು ಪ್ರಶ್ನೆ ಇದೆ ನೋಡ್ರಿ, ಇಲ್ಲಿ ನಂಬರ್ ನೀವೇ ಹಾಕೊಳ್ರಿ. 6 ಪ್ರಶ್ನೆ ಇದೆಯಾ? ಎಸ್ ಸರ್. So you are observing 6 questions. So July 2017. So 2 marks question ಇಂದ ಬಿಗಿನ್ ಮಾಡ್ತೀನಿ ನಾನು ಇವತ್ತಿನ ಕ್ಲಾಸ್. ಸೊ ಈಗ ನೀವು ಕ್ವಶನ್ಸ್ ನೋಡ್ಕೊಡ್ರಿ ಏನೇನಿದೆ ಅಂತ. ಸೊ ಮೊದಲನೇ ಕ್ವಶನ್ ನೋಡಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸಂಬಂಧಪಟ್ಟಿದ್ದಿದೆ. ಕಾಣಿಸ್ತಾ ಇದೆಯಾ? ಓಕೆ. ಶೋ ದಟ್ 2 tan inverse x is equal to cos inverse of 1 minus x square by 1 plus x square. Condition x is greater than or equal to 0. ಆಮೇಲೆ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ 3 pi by 5 ಅಂತಿದೆ ಸೆಕೆಂಡ್ ಕ್ವಶನ್. ಆಮೇಲೆ ನೋಡಿ, ಮೂರನೇ ಕ್ವಶನ್, ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟೈಸಸ್ ಆರ್ 1,0, 6,0 ಅಂಡ್ 4,3 ಅಂತಿದೆ. ಆಮೇಲೆ ಡಿಫರೆನ್ಶಿಯೇಟ್ sin x whole to the power x with respect to x ಅಂತ ಇದೆ. 2 marks ಕ್ವಶನ್. ಓಕೆನಾ? ಬರ್ಕೊಳ್ತಾ ಇದ್ದೀರಾ? ಸರ್ವಮಂಗಳ. ಎಸ್ ಸರ್, ಬರೀತಿದ್ದೀನಿ. ಆಮೇಲೆ ನೋಡ್ರಿ, ಅದೇ ನಾವು ಬರ್ಕೊಂತ ಇರ್ರಿ. ಫೈನ್ dy by dx if 2x plus 3y is equal to sin y ಅಂತಿದೆ. 5th ಕ್ವಶನ್. ಸೊ 6th ಕ್ವಶನ್, ಫೈಂಡ್ ದ ಪಾಯಿಂಟ್ ಆನ್ ದ ಕರ್ವ್. ಇಲ್ಲೊಂದು ಕರ್ವ್ ಕೊಟ್ಟಿದ್ದಾರೆ ನೋಡಿ, x square by 4 plus y square by 24. x square by 4 plus y square by 25 is equal to 1 ಅಂತ ಒಂದು ಕರ್ವ್ ಕೊಟ್ಟಿದ್ದಾರೆ. ಲಾಸ್ಟ್ ಕ್ವಶನ್, ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್ x square by 4 plus y square by 25 is equal to 1 at which the tangents are parallel to x axis ಅಂತ ಕೊಟ್ಟಿದ್ದಾರೆ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇಷ್ಟು ಕ್ವಶನ್ಸ್ ನಂಬರ್ ಹಾಕೊಳ್ರಿ. ಸೊ ರೈಟ್ ದೆಮ್ ಬೈ ಪುಟಿಂಗ್ ದ ನಂಬರ್. ಫಾರ್ ಎಕ್ಸಾಂಪಲ್, ಈಗ ಇದು ಫಸ್ಟ್ ಕ್ವಶನ್, ಇದು ಸೆಕೆಂಡ್, ಥರ್ಡ್, 4th, 5th, ನೋಡಿ ಈ ತರ 6th. ಸೊ ದೇರ್ ಆರ್ 6 ಕ್ವಶನ್ಸ್. ಅಂದ್ರೆ ನಾನು ಇಲ್ಲಿ 6 ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೀವು ಯು ಹ್ಯಾವ್ ಟು ಆನ್ಸರ್ ಎನಿ 10 ಕ್ವಶನ್ಸ್ ಅಲ್ಲಿ ಪಾರ್ಟ್ ಬಿ ನಲ್ಲಿ. ಓಕೆನಾ? ಜುಲೈ 2017. ಧನುಶ್ರೀ ಇದಾರಾ? ಸರ್ವಮಂಗಳ ಹೋದ್ರಿ? Show that 2 tan inverse x is equal to cos inverse 1 minus x square divided by 1 plus x square, comma x is greater than or equal to 0. Find the value of sin inverse of sin 3 pi by 5 using determinant method. For find the area of triangle whose vertices are 1,0 and 6,0 and 4,3. Differentiate sin x whole to the power of x with respect to x. Find dy by dx if 2x plus 3y is equal to sin y. Find the points on the curve x square divided by 4 plus y square divided by 25 is equal to 1 at which the tangents are parallel to x axis. Yes. Tangents are parallel to x axis.
ಬರ್ಕೊಳ್ತಾ ಇದ್ದೀರಾ? Yes. ಯಾರ್ಯಾರು ಇದ್ದೀರಿ? ಅಂದ್ರೆ ಎಲ್ಲ ವರ್ಕ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಯಾರ್ಯಾರು ಇದ್ದಾರೆ ನೋಡೋಣ ಸ್ವಲ್ಪ. ಉಮೇನ್ ಭೂಮಿಕಾ, ವರುಣಕುಮಾರ್. ಸರ್ ವರುಣಕುಮಾರ್ ಬರ್ಕೊಂತ ಇದೆಯಾ? ಸರ್ ಬರ್ಕೊಂಡೆ ಸರ್. ಎಲ್ಲ ಬರ್ಕೊಂಡ್ಯಾ? ನಾನು ನೋಡ್ಬೇಕಾಯ್ತು ಎಷ್ಟು ಜನ Yes, ಇದ್ದಾರೆ sir. ಅದಕ್ಕೆ. ಎಸ್ ಸರ್. ಈಗ ಕ್ವಶನ್ಸ್ ಬರ್ಕೊಂಡೆ ಇವನ್ನ ಎಷ್ಟು ಕ್ವಶನ್ಸ್ ನೋಡಿ. 6 ಕ್ವಶನ್ಸ್ ಇದೆ. ಜುಲೈ 2017 ಅಂತ ಬರ್ಕೊಳ್ರಿ. ಪಾರ್ಟ್ ಬಿ ಸಪರೇಟ್ ಆಗಿರ್ಬೇಕು ಎಲ್ಲದು. ಬರ್ಕೊಂಡ್ರಾ? ಪಾರ್ಟ್ ಬಿ ಅಂತ ಬರ್ಕೊಳ್ರಿ. ಎಲ್ಲ ಕ್ವಶನ್ಸ್ ಬರ್ಕೊಳ್ರಿ. ನಾನೇನೀಗ ಹೇಳಿದ್ನಲ್ಲ ಅವೆಲ್ಲ ಕ್ವಶನ್ಸ್ ಬರ್ಕೋಬೇಕು ನೀವು. ಸೊ ಇದ್ರಲ್ಲಿ ಒಂದೇ ಕ್ವಶನ್ಸ್ ನಾನೀಗ ಸಾಲ್ವ್ ಮಾಡ್ಕೊಂತ ಕೊಡ್ತೀನಿ. ವರುಣ್ ಕುಮಾರ್ ಎಲ್ಲ ಕ್ವಶನ್ಸ್ ಆದ್ವಾ? ಎಸ್ ಸರ್. ಬರ್ಕೊಂಡ್ಯಾ? ಧನುಶ್ರೀ ಮೈಕ್ ಆನ್ ಮಾಡ್ಕೊಳ್ರಿ ನಾ ಮಾತಾಡ್ಸುವಾಗ. ಆಮೇಲೆ ಸಾಲ್ವ್ ಮಾಡುವಾಗ ಮೈಕ್ ಆಫ್ ಮಾಡ್ಕೊಳ್ರಿ. ಧನುಶ್ರೀ ಇದ್ದೀರಾ? ಮೈಕ್ ಮ್ಯೂಟ್ ಮಾಡ್ಕೊಂಡಿದ್ದೀರಿ. ಸರ್ವಮಂಗಳ ಆಯ್ತಾ? Yes, sir. ಆಯ್ತು. ಎಷ್ಟು ಕ್ವಶನ್ಸ್ ಆದ್ವು ಹೇಳ್ರಿ? 6. ಬರ್ಕೊಂಡಿದ್ದೀರಾ? Yes, sir. ನೋಡಿ ಈಗ ಸ್ಟಾರ್ಟ್ ಮಾಡೋಣ ಇಲ್ಲಿ ಕ್ವಶನ್ಸ್. ನಾನೀಗ ಅಲ್ಲಿ ಸೀರಿಯಲ್ ಪ್ರಕಾರನೇ ಹೋಗ್ಬಿಡ್ತೀನಿ. ಓಕೆನಾ? ಸ್ಟಾರ್ಟ್ ಮಾಡ್ಬೋದು ಸೊಲ್ಯೂಷನ್ಸ್. ಸೊ ಯಾರ್ಯಾರು ಜಾಯಿನ್ ಆಗ್ತೀರಿ ನೋಡ್ಕೊಳ್ರಿ ಕರೆಕ್ಟ್ ಆಗಿ. ಸೊ ನಮಗೆ ಪಾರ್ಟ್ ಬಿ ನಲ್ಲಿ ಕ್ವಶನ್ ಬರ್ಕೊಂಡ್ರಲ್ಲ ನೀವೀಗ. ಶೋ ದಟ್ 2 tan inverse x is equal to cos inverse of 1 minus x square by 1 plus x square ಅಂತ ಇದೆ. ಓಕೆನಾ? ಅಲ್ಲಿಗೆ ನಾವು ರೈಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡೋಣ. ಸೊ ರೈಟ್ ಹ್ಯಾಂಡ್ ಸೈಡ್ ಏನಿದೆ ನೋಡೋಣ. ಕಾಸ್ ಇನ್ವರ್ಸ್ ಆಫ್, ಸೊ ಇದು ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು 2 ಮಾರ್ಕ್ಸ್ ಇಂದು. 1 minus x square by 1 plus x square ಅಂತ ಇದೆ. ಓಕೆನಾ? ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ಬೇಕಿಲ್ಲಿ. ಸೊ ಇಲ್ಲಿ ಏನಂತಂದ್ರೆ x ಗೆ ನಾವು ಏನಾದ್ರು ಒಂದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಐ ವಿಲ್ ಪುಟ್ x is equal to tan theta. ಓಕೆನಾ? x ಗೆ tan theta ಹಾಕ್ಬಿಡೋಣ. ಸೊ ಅವಾಗ ಇದೇನಾಯ್ತು? ಕಾಸ್ ಇನ್ವರ್ಸ್ ಆಫ್, ಅಬ್ಸರ್ವ್ ಮಾಡ್ರಿ, 1 ಮೈನಸ್, ನೋಡಿ x ನ tan theta ಹಾಕಿದ್ದೀನಿ. ಅಲ್ಲಿಗೆ x ಸ್ಕ್ವೇರ್ ಅಂದ್ರೆ ಏನಾಯ್ತು? tan ಸ್ಕ್ವೇರ್ ಥೀಟಾ ಆಯ್ತು. ಡಿವೈಡೆಡ್ ಬೈ ಡಿನಾಮಿನೇಟರ್ ಅದೇ ತರನೇ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಅಂತ. ಕರೆಕ್ಟಾ? 1 minus tan ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಅಂತ ಆಯ್ತು. ಈಗ ನೋಡ್ಬೇಕು ಫಸ್ಟ್ PUC ಫಾರ್ಮುಲಾ ನೋಡೋಣ. ಡೆರಿವೇಶನ್ ನಾವು ಬ್ರಾಕೆಟ್ ಅಲ್ಲಿರೋದು 1 minus tan ಸ್ಕ್ವೇರ್ ಥೀಟಾ ಬೈ 1 plus tan ಸ್ಕ್ವೇರ್ ಥೀಟಾ ಅಂತ ಇದೆಯಲ್ಲ ಒಳಗಡೆ, ಅದೇನ್ ಫಾರ್ಮುಲಾ ಗೊತ್ತಾ? ಅದು ಕಾಸ್ ಇನ್ವರ್ಸ್ ಆಫ್, ನೋಡಿ 1 minus tan ಸ್ಕ್ವೇರ್ ಬೈ ಫಾರ್ಮುಲಾ ನೋಡೋಣ. 1 minus tan ಸ್ಕ್ವೇರ್ ಡಿವೈಡೆಡ್ ಬೈ 1 plus tan ಸ್ಕ್ವೇರ್ ಅಂದ್ರೆ ಇದು ಯಾವ ಫಾರ್ಮುಲಾ ಗೊತ್ತಾ? ಇದು ಕಾಸ್ 2 ಥೀಟಾ ಸಮ ಆಗುತ್ತೆ. ಇದಾಯ್ತಲ್ಲ, 1 minus tan ಸ್ಕ್ವೇರ್ ಬೈ 1 plus tan ಸ್ಕ್ವೇರ್ ಥೀಟಾ ಅಂದ್ರೆ ಕಾಸ್ 2 ಥೀಟಾ ಆಯ್ತು ಅಲ್ಲಿಗೆ. ಸೊ ಕಾಸ್ ಇನ್ವರ್ಸ್ ಆಫ್ ಕಾಸ್ 2 ಥೀಟಾ ಅಂತಂದ್ರೆ ಏನಾಯ್ತದು? ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಪ್ರಾಪರ್ಟಿ ಪ್ರಕಾರ 2 ಥೀಟಾ. ಓಕೆನಾ? ಅಲ್ಲಿಗೆ 2 ಟೈಮ್ಸ್ ಈ ಥೀಟಾ ನೀವು ಹೆಂಗ್ ರಿಪ್ಲೇಸ್ ಮಾಡ್ತೀರಿ? ಇಲ್ಲೇ ನೋಡಿದ್ವಲ್ಲ ನಾವು. ಸೊ x is equal to tan ಥೀಟಾ ಅಂತಂದ್ರೆ, ಓಕೆನಾ, x is equal to tan ಥೀಟಾ ಅಂತಂದ್ರೆ, ಸೊ ಥೀಟಾ is equal to ಏನಾಗಬೇಕು? tan ಇನ್ವರ್ಸ್ x. ಕರೆಕ್ಟಾ? ಅದನ್ನಲ್ಲೇ ಬರ್ಕೋಬಹುದು ನೀವು. ಸೊ 2 ಟೈಮ್ಸ್ ಅಲ್ಲಿಗೆ ಏನಾಯ್ತು? ಇದು tan ಇನ್ವರ್ಸ್ x ಅಂತ ಆಗ್ತದೆ. ಸೊ ಇದು ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್. ಅದೇ ತಾನೇ ಕೇಳಿದ್ದವರು, ಪ್ರೂವ್ ದಟ್ ಅಂತ ಕೇಳಿದ್ರು. ವರುಣ್ ಕುಮಾರ್ ಆಯ್ತಾ? ಎಸ್ ಸರ್. ಏನಂತ ಇತ್ತು ಕ್ವಶನ್? ಪ್ರೂವ್ ದಟ್ 2 tan inverse x is equal to cos inverse of 1 minus x square by 1 plus x square ಅಂತಿತ್ತಲ್ವಾ? ಹಾಗಾದ್ರೆ ನಾವೇನ್ ಪ್ರೂವ್ ಮಾಡಿದ್ವಿ? ಬೈ ಪುಟ್ಟಿಂಗ್ x is equal to tan theta we have proved that this is equal to 2 times tan inverse x. ಸೊ ಇದು ನಮ್ಮ ಮೊದಲನೇ ಪ್ರಶ್ನೆ, ಪಾರ್ಟ್ ಬಿ ಸಂಬಂಧಪಟ್ಟಂಗೆ. ನೋಡಿ ಎರಡನೇ ಕ್ವಶನ್, ನೀವು ಕ್ವಶನ್ ನೋಡ್ತಾ ಇರಬೇಕು. ಫೈಂಡ್ ದ ವ್ಯಾಲ್ಯೂ ಅಂತ ಇದೆ ಅಲ್ವಾ? ಏನಂತಿದೆ ಅದು? ಸೈನ್ ಇನ್ವರ್ಸ್ ಆಫ್ ಸೈನ್ 3π/5 ಇದೆ ಅಲ್ವಾ? 3π/5. ಓಕೆ, 3π/5 ಅಂದ್ರೆ ಎಷ್ಟಾಗುತ್ತೆ? ಅದನ್ನ ನೀವು ಡಿಗ್ರಿ ಮೆಜರ್ ಎಲ್ಲಾರು ನೀವು ಕನ್ವರ್ಟ್ ಮಾಡ್ಬಿಡ್ರಿ. 108 ಆಗುತ್ತಾ 3π/5 ಅಂದ್ರೆ? ಕರೆಕ್ಟಾ? 108 3π/5 ಅಂದ್ರೆ
ಸರಿನಾ? ಸರ್ವಮಂಗಳ Yes. 5/5 ಅಂದ್ರೆ 36, 3π/5 ಅಂದ್ರೆ 36 into 3 ಆಯ್ತಲ್ಲ 108. ಸೊ ಅದನ್ನೇ ಬರ್ತಿರೋದು. ಸೊ ಅಲ್ಲಿಗೆ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿ ಸರಿ ನೀವು 108 ಅಂತ ಬಂದಿದೆಯಲ್ಲ. ಸೊ 108 ನಮ್ಮ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ನ ಸೇರಿಲ್ಲ ಇದು, ಅದಕ್ಕೆ ಇದನ್ನ ನಾವು ಮತ್ತೆ ರೆಡ್ಯೂಸ್ ಮಾಡ್ಬೇಕು. ಸೊ ಸೈನ್ ಇನ್ವರ್ಸ್, ಓಕೆನಾ, ಸೈನ್ ಇನ್ವರ್ಸ್ ಆಫ್ ನೋಡಿ ಆ 108 ಅಂತ ಕನ್ವರ್ಟ್ ಮಾಡೋಣ. ಸೈನ್ ಆಫ್ ಅದನ್ನ ಹೆಂಗ್ ಬರೀಬಹುದು ನಾವು? 180 ಮೈನಸ್ 72 ಕರೆಕ್ಟಾ? 180 ಡಿಗ್ರಿ ಮೈನಸ್ 72 ಅಂತ ಬರೀಬೋದಲ್ವಾ? ಅಲ್ಲಿಗೆ 180 ಮೈನಸ್ 70 ಅಂದ್ರೆ ನೋಡ್ರಿ ASTC ರೂಲ್ ನೋಟ್ ಮಾಡ್ಕೊಳ್ರಿ. ASTC ರೂಲ್ ಇದೆಯಲ್ಲ. ಸೊ ಲೆಸ್ ದ್ಯಾನ್ 180 ಅಂದ್ರೆ ಎಷ್ಟನೇ ಕ್ವಾಡ್ರಂಟಿ ಬಂತಿದು? ಸೆಕೆಂಡ್ ಕ್ವಾಡ್ರಂಟಿ ಬಂತು, ಹೌದಲ್ಲ? 180 ಮೈನಸ್ 72 ಅಂದ್ರೆ ಸೆಕೆಂಡ್ ಕ್ವಾಡ್ರಂಟಿ ಬಂತು. ಸೆಕೆಂಡ್ ಕ್ವಾಡ್ರಂಟಿ ಅಲ್ಲಿ ಸೈನ್ ಪಾಸಿಟಿವ್, ರೇಷಿಯೋ ಚೇಂಜ್ ಆಗಲ್ಲ, 180 ಯೂಸ್ ಮಾಡಿರ್ತೀವಿ. ಸೊ ಅಲ್ಲಿಗೆ ಏನಾಗಬೇಕು? ಸೈನ್ ಇನ್ವರ್ಸ್ ಆಫ್ ಇಟ್ ಬಿಕಮ್ಸ್ ಸೈನ್ 72 ಡಿಗ್ರಿ, ಕರೆಕ್ಟಾ? ಸೈನ್ ಇನ್ವರ್ಸ್ ಆಫ್ ಸೈನ್ 72 ಡಿಗ್ರಿ ಅಂದ್ರೆ ಆನ್ಸರ್ ಇಸ್ 72 ಡಿಗ್ರಿ, ಕರೆಕ್ಟಾ? ಸೊ ನಮ್ಮ 72 ಡಿಗ್ರಿ ಇದ್ರ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಸೇರಿದೆ ಸೈನ್ ಇನ್ವರ್ಸ್. ಏನದು? -π/2 to π/2, ಕರೆಕ್ಟಾ? ಅರುಣ್ ಕುಮಾರ್ Yes, sir. ಸರಿ ಹೋಯ್ತಾ? ಇದು 72 ಡಿಗ್ರಿ ಆನ್ಸರ್. 72 ಡಿಗ್ರಿ ಬಿಲಾಂಗ್ಸ್ ಟು ನಮ್ಮ ಸೈನ್ ಇನ್ವರ್ಸ್ ಇನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನಿತ್ತು? -90 ಡಿಗ್ರಿ ಟು 90 ಡಿಗ್ರಿ. ಸೊ ನಾವು ರೆಡ್ಯೂಸ್ ಮಾಡಿದ್ವಿ. ನೀವು ಡೈರೆಕ್ಟ್ ಆಗಿ 108 ಅಂತ ಬರ್ದ್ಬಿಡ್ಬಾರ್ದು. ನೋಡ್ರಿ ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಈ 108 ಬಿಲಾಂಗ್ ಆಗಿಲ್ಲ ಈ ಇಂಟರ್ವಲ್ಗೆ, ಈಗ ಸೇರಿದೆಯಲ್ಲ ಇದು. ಸೊ ಇದು ನಮ್ದು ಫೈನಲ್ ಆನ್ಸರ್ ಆಗ್ಬೇಕು. ಅರ್ಥ ಆಯ್ತಾ? ಸೆಕೆಂಡ್ ಕ್ವಶನ್ ಇದು. ಧನುಶ್ರೀ ಅರುಣ್ ಕುಮಾರ್ ಆಯ್ತಾ? ನೋಡೋಣ ಏನು ಎಷ್ಟು ಜನ ಇದ್ದಾರೆ. Yes, sir. ಓಕೆ, ಸಾನಿಯಾ. ಓಕೆ, ಮೂರನೇ ಕ್ವಶನ್ ಬರೋಣ. ನೋಡಿ ವರ್ಟೈಸಸ್ ಏನಿದೆ ಹೇಳ್ರಿ. ವಾಟ್ ಆರ್ ದ ಗಿವನ್ ವರ್ಟೈಸಸ್ ಬರ್ಕೊಳ್ರಿ. 1,0, 6,0 and 4,3. ಓಕೆ, 1 0 6,0 ಇದೆಯಾ? ಆಮೇಲೆ ಏನಿದೆ? 4,3 ಇದೆ. ನೋಡ್ರಿ ಕ್ವಶನ್ ಏನು? ಸ್ಟ್ರೈಟ್ ಫಾರ್ವರ್ಡ್ ಏರಿಯಾ ಆಫ್ ದ ಟ್ರಯಾಂಗಲ್ ಕಂಡುಹಿಡಿಬೇಕು. ಸೊ ನಾವು ಇದನ್ನ x1 y1 ಮಾಮೂಲಾಗಿ ಗೊತ್ತಿದೆ ನಮಗೆ. x2 y2 ದೀಸ್ ಆರ್ ದ ವರ್ಟೈಸಸ್ ಆಫ್ ಟ್ರಯಾಂಗಲ್. ಸೊ ಏರಿಯಾ ಆಫ್ ದ ಟ್ರಯಾಂಗಲ್, ಸೊ ಹಾಫ್ ಫಾರ್ಮುಲಾ ಬರೆಯೋಣ. ಸೊ x1 x2 x3 y1 y2 y3 1 1 1, ಕರೆಕ್ಟಾ? ಏರಿಯಾ ಆಫ್ ದ ಟ್ರಯಾಂಗಲ್ ಇದು. Yes, sir. ಸಬ್ಸ್ಟಿಟ್ಯೂಟ್ ಮಾಡ್ರಿ. ನೋಡ್ರಿ ಈಗ ಹಾಫ್ ಬರ್ದಿದೀವಿ ನಾವಲ್ಲಿ. ಸೊ ಹಾಫ್ ಇಂಟು, ಸೊ ಡಿಟರ್ಮಿನೆಂಟ್ ತಗೊಳ್ಳೋಣ. ಸೊ ಅಲ್ಲಿ ನಮಗೆ ಏನು ಬರುತ್ತದು? ಓಕೆನಾ, 164. ಆಮೇಲೆ 0 0 3 ಬಂತು. ನೆಕ್ಸ್ಟ್ ಲಾಸ್ಟ್ ಕಾಲಮ್ 1 1 1 ಅಂತಿದೆ. ಸೊ ಲೆಟ್ ಅಸ್ ಎಕ್ಸ್ಪ್ಯಾಂಡ್ ಇಟ್ ಅಲ್ಲ ಫಸ್ಟ್ ರೋ. ಓಕೆನಾ, ಹಾಫ್ ಆಗೇ ಬರೆಯೋಣ. ಸೊ 1 ಇಂಟು ನೋಡಿ ಅಬ್ಸರ್ವ್ ಮಾಡಿ, 0 ಇಂಟು 1 0 0 ಮೈನಸ್ 3 ಆಯ್ತು. ಈಗ ಇದು 0 ಇದೆಯಲ್ಲ, -0 ಅದು ಬಿಟ್ಬಿಡ್ರಿ, ಅದು ಬರಲ್ಲ. ಪ್ಲಸ್ 1 ಇಂಟು, ಸೊ ಲೀವ್ ದಟ್ ಕಾಲಮ್ ಅಂಡ್ ದಟ್ ರೋ. ಸೊ 18 ಮೈನಸ್ 0, ಕರೆಕ್ಟಾ? ಓಕೆನಾ? Yes, sir. ಅರುಣ್ ಕುಮಾರ್ ಸಿಂಪ್ಲಿಫಿಕೇಶನ್ ಮಾಡು, ಹಂಗೆ ನೋಡೋಣ ಇಲ್ಲಿ. ಸೊ ಹಾಫ್ ಆಗೇ ಇರಲಿ. ಬಕೆಟ್ ಒಳಗಡೆ ಅರುಣ್ ಕುಮಾರ್ 15, sir. ಆಯ್ತಾ? ಓಕೆ, ಡೈರೆಕ್ಟ್ ಆನ್ಸರ್ ಹೇಳ್ತಾ. ಸೊ 1 ಇಂಟು -3 ಆಯ್ತು. ಪ್ಲಸ್ 18 ಇಂಟು 1 ದಟ್ ವಿಲ್ ಬಿ ವಾಟ್? 18, ಕರೆಕ್ಟಾ? ಅಲ್ಲಿಗೆ ಹಾಫ್ ನೋಡ್ರಿ ಕರೆಕ್ಟಾಗಿ ಹಾಫ್ ನೋಡಿ. -3 ಪ್ಲಸ್ 18 ಅಂತಂದ್ರೆ ಎಷ್ಟಾಯ್ತು? ಅದು 15 ಆಯ್ತು. ಸೊ ಅಲ್ಲಿಗೆ 15/2 ಸ್ಕ್ವೇರ್ ಏರಿಯಾ ಇಸ್ 15/2 ಸ್ಕ್ವೇರ್ ಯೂನಿಟ್ಸ್ ಆಗ್ತದೆ ಅಂತ. ಓಕೆನಾ? Yes, sir. ಸರಿನಾ? ಫಾರ್ಮುಲಾ ನೋಡ್ಕೊಳ್ಳಿ ಸರಿ ಕರೆಕ್ಟಾಗಿ. ಸೊ ರೈಟ್ ದ ಫಾರ್ಮುಲಾ ಅಂಡ್ ಸಬ್ಸ್ಟಿಟ್ಯೂಟ್ ದ ವರ್ಟೈಸಸ್, ದೆನ್ ಯು ಎಕ್ಸ್ಪಾಂಡ್ ಇಟ್ ಅಲಾಂಗ್ ದ ಫಸ್ಟ್ ರೋ. ನೋಡ್ರಿ ನೆಕ್ಸ್ಟ್ ಕ್ವಶನ್ ಬರೋಣ. ಮೂರನೇ ಕ್ವಶನ್ಗೆ ಡಿಫ್ರೆನ್ಶಿಯೇಟ್
sin x whole to the power of x with respect to x ಅಂತ ಇದೆ ಅಲ್ವಾ? ಸೊ ನಾವು ಅದನ್ನ ಬಿಗಿನ್ ಮಾಡೋಣ ಸೊಲ್ಯೂಷನ್. ಸೊ ಲೆಟ್ y is equal to sin x whole to the power of x ಅಂತ ಬರೆಯೋಣ. ಸೊ ನಮಗೆ u to the power of v ಫಾರ್ಮ್ ನಲ್ಲಿ ಇರೋದ್ರಿಂದ ಇದು ಲಾಗರಿಥಮಿಕ್ ಡಿಫರೆನ್ಸಿಯೇಷನ್. ಸೊ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್, ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್ ಅಂತ ಬರ್ಕೊಳ್ರಿ. ಇವತ್ತು ಯಾರ್ಯಾರು ನೀವು ನೋಡ್ತೀನಿ, ನಾನು ಅಟೆಂಡೆನ್ಸ್ ಅಲ್ಲಿ ಈಗ ನೋಡ್ತಾ ಇದ್ದೀನಿ, ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಯಾರ್ಯಾರು ಕ್ಲಾಸಿಗೆ ನೀವು ಇದು ಮಾಡ್ತೀರಲ್ಲ ರಿಮೂವ್ ಮಾಡ್ತೀನಿ ನೋಡ್ರಿ, ಎಲ್ಲಾನು ರಿಮೂವ್ ಮಾಡ್ತೀನಿ. ಸೊ ಲಾಗ್ ಅಪ್ಲೈ ಮಾಡೋಣ. ಸೊ ಲಾಗ್ y is equal to ಲಾಗ್ ಆಫ್ sin x whole to the power of x ಆಯ್ತು. ನೆಕ್ಸ್ಟ್ ಸ್ಟೆಪ್ ವರುಣ್ ಕುಮಾರ್, ರೈಟ್ ಹ್ಯಾಂಡ್ ಸೈಡ್. One by y, sir. Derivative of log y, 1 by y. ತಡಿ ಇನ್ನು ಅಲ್ಲಲ್ಲ, ಇನ್ನು ಡಿಫ್ರೆನ್ಶಿಯೇಟ್ ಮಾಡಿಲ್ಲ, ಒಂದು ನಿಮಿಷ. ಇನ್ನು ಲಾಗ್ ತಗೊಂಡು ನೆಕ್ಸ್ಟ್ ಸ್ಟೆಪ್ ಏನಂತ ಕೇಳ್ತಾ ಇದ್ದೀನಿ ನೋಡು ಸರಿಯಾಗಿ, ಏನ್ ಬರ್ತಿದೆ ಸ್ಟೆಪ್. ರೈಟ್ ಹ್ಯಾಂಡ್ ಸೈಡ್ ಹೇಳು, ಲಾಗ್ ಆಫ್ sin x whole to the power of x ಅಂತ ಇದೆ, ಅದನ್ನ ಸ್ಟೆಪ್ ಕೇಳ್ತಾ ಇರೋದು ನಾನು. ಡಿಫ್ರೆನ್ಶಿಯೇಟ್ ಇನ್ನೂ ಮಾಡಿಲ್ಲ ನಾವು, ಇನ್ನು ಡಿಫ್ರೆನ್ಸಿಯೇಷನ್. X log sin x. ಹಾ ತಡಿ ಒಂದು ನಿಮಿಷ, ಅವಸರ ಮಾಡ್ಬೇಡ. ಎಕ್ಸ್ ನೀನು ನೋಡ್ತಾ ಇದೀಯಾ, ಬರ್ಕೊಂತದೀಯಾ? Yes, sir. ಎಕ್ಸ್ ಲಾಗ್ ಸೈನ್ ಎಕ್ಸ್ ಬರ್ತದೆ, ಈಗ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಓಕೆನಾ? ಈಗ ಡಿಫ್ರೆನ್ಶಿಯೇಟ್ ಮಾಡಿ, ಕಂಟಿನ್ಯೂ ಮಾಡಿ. ಡಿಫ್ರೆನ್ಶಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ನೋಡಿ ಈಗ ಹೇಳಪ್ಪ, ಲೆಫ್ಟ್ ಹ್ಯಾಂಡ್ ಸೈಡ್ ಏನು? ಸೊ ಲಾಗ್ ವೈ ಇದೆಯಲ್ಲ, 1 by y, sir. 1 by y into dy by dx. ಓಕೆ. ರೈಟ್ ಹ್ಯಾಂಡ್ ಸೈಡ್ Derivative of product rule, sir. ಅಲ್ವಾ? ರೈಟ್ ಹ್ಯಾಂಡ್ ಸೈಡ್ ಓಕೆನಾ? ಹಾ, ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ ಎಕ್ಸ್. ಹಾ Yes, sir. X 1 by sin x, sir. ಎಸ್ 1 ಬೈ ಎಲ್ಲಿ ಬಿಡಿ, 1 ಬೈ ಸೈನ್ ಎಕ್ಸ್ ಲಾಗ್ ಲಾಗ್ ಎಕ್ಸ್ ಇಂಟರ್ವೆಂಟ್ 1 ಬೈ ಎಕ್ಸ್. ಓಕೆ, ಮತ್ತೆ 1 ಬೈ ಸೈನ್ ಎಕ್ಸ್ ಅಂದ್ರೆ ಪಕ್ಕದಲ್ಲಿ ಇಂಟು Derivative of sin x is minus plus cos x, sir. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಬರೀ ಕಾಸ್ ಎಕ್ಸ್ ಅಷ್ಟೇ, ಪ್ಲಸ್ ಲಾಗ್ ಆಫ್ ಸೈನ್ ಎಕ್ಸ್ Yes, sir. ಇಂಟು 1, ಕರೆಕ್ಟಾ? Yes, sir. ಇದು 1 ನೋಡಿ ಅಲ್ಲಿ dy by dx is equal to, so x I write it as it is, cos by sin cot x ಅಂತ ಬರೆಯೋಣ. ಓಕೆನಾ? y ಬರ್ಬೇಕಲ್ಲ ಇಲ್ಲಿ ಪಕ್ಕದಲ್ಲಿ, y ಪ್ಲಸ್ ಲಾಗ್ ಆಫ್ ಏನಾಯ್ತು ಇದು sin x, ನೋಡ್ಕೊಳ್ಳಿ ಕರೆಕ್ಟ್ ಆಗಿ, x cot x ಪ್ಲಸ್ ಲಾಗ್ ಆಫ್ sin x. ಇದು ನಿಮ್ಮ ಡೆರಿವೇಟಿವ್, ಫೈನಲ್ ಆನ್ಸರ್ ಈ ಫಾರ್ಮ್ನಲ್ಲಿ ಇರ್ಬೇಕು. ಆಯ್ತಾ? ಸರ್ವಮಂಗಳ ಬರ್ಕೊಂತ ಇದ್ದೀರಾ? ಎಸ್ ಸರ್, ಆಯ್ತು. ಕರೆಕ್ಟ್ ಇದೆಯಾ? ರೈಟ್ ಹ್ಯಾಂಡ್ ಸೈಡ್ y ಬರಿಬೇಕು ಪಕ್ಕದಲ್ಲಿ. ಎಸ್ ಸರ್. ಓಕೆ, 5ನೇ ಕ್ವಶನ್ಗೆ ಹೋಗೋಣ. ನೋಡಿ ಏನ್ ಕೊಟ್ಟಿದ್ದಾರೆ, 5ನೇ ಕ್ವಶನ್ ನೋಡೋಣ. ಸೊ ಗಿವನ್ 2x ಪ್ಲಸ್ ಏನಂತಿದೆ ಅದು 3y ಇಸ್ ಈಕ್ವಲ್ ಟು, ಬಲಗಡೆ ಏನಂತಿದೆ ರೈಟ್ ಹ್ಯಾಂಡ್ ಸೈಡ್ ಹ್ಯಾವ್ ಗಿವನ್ ಇಟ್ sin y. ಓಕೆನಾ? ಡೆರಿವೇಟಿವ್ ಕಂಡುಹಿಡಿಬೇಕು ತಾನೆ? ಸೊ ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋಣ. ವರುಣ್ ಕುಮಾರ್, ಡಿಫ್ರೆನ್ಶಿಯೇಟ್ ಮಾಡಪ್ಪ ಲೆಫ್ಟ್ ಹ್ಯಾಂಡ್ ಸೈಡ್. 2 ಹಾ plus 3 into dy by dx. ಓಕೆ, dy by dx. ರೈಟ್ ಹ್ಯಾಂಡ್ ಸೈಡ್ Cos y, sir. Cos y into dy by dx. Into dy by dx. cos y ಇಂಟು dy by, ನೋಡಿ ಡೆರಿವೇಟಿವ್ ಆಫ್ sin y ಕರೆಕ್ಟ್ ಇದೆ. ಈಗ ನೀವು ಏನ್ ಮಾಡ್ಬೇಕು, 2 ಅಷ್ಟೇ ಅಲ್ವಾ ಇರೋದು ಲೆಫ್ಟ್ ಹ್ಯಾಂಡ್ ಸೈಡ್. ಹಾಗಾದ್ರೆ ನೀವ್ ಏನ್ ಮಾಡೋದ್ರಿ ಅಂದ್ರೆ 3 ಇಂಟು dy by dx ಲೆಫ್ಟ್ ಹ್ಯಾಂಡ್ ಸೈಡ್. ನೋಡ್ರಿ ಇದಿಷ್ಟು ಲೆಫ್ಟ್ ಶಿಫ್ಟ್ ಮಾಡಿ, ಮೈನಸ್ cos y ಇಂಟು dy by dx is equal to, you shift this 2 to the right hand side, I will get minus 2. ಸರಿನಾ? ಎಸ್ ಸರ್. ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡಿ, dy by dx ಕಾಮನ್ ತೆಗಿರಿ. ಸೊ ಇಫ್ ಐ ಟೇಕ್ dy by dx ಔಟ್ಸೈಡ್,
ಏನ್ ಬಂತದ ಒಳಗಡೆ 3 ಮೈನಸ್ ಕಾಸ್ ವೈ ಇಸ್ ಈಕ್ವಲ್ ಟು -2 ನಮಗೆ ಇದು ಬೇಕಲ್ಲ. therefore dy by dx is equal to -2 divided by 3 minus cos y. ಇದು ನಮ್ಮ ರಿಕ್ವೈರ್ಡ್ ಡೆರಿವೇಟಿವ್. ಓಕೆನಾ? ಎಸ್ ಸರ್. ಎಲ್ಲ ಬರ್ಕೊಳ್ತಾ ಇದ್ದೀರಾ? ಸರಿನಾ? ರೋಮಂಗಳ ಎಸ್ ಸರ್. ನೋಡಿ 6th ಕ್ವಶನ್ ನೋಡೋಣ. ಸರಿ, ಎಲ್ಲರೂ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಎಷ್ಟು ಜನ ಇದ್ದೀರಿ ಎಲ್ಲರೂ ಕೇಳಿಸ್ಕೊಳ್ಳಿ. ಇನ್ನು ಸರಿ ಪ್ರಾಬ್ಲಮ್ ಓದ್ತೀನಿ, ಜಸ್ಟ್ ನೋಡ್ಕೊಳ್ರಿ. ಬರ್ಕೊಂಡಿಲ್ಲ ಅಂತಂದ್ರೆ ಕರೆಕ್ಷನ್ ಮಾಡ್ಕೊಳ್ರಿ ತಪ್ಪಿದ್ರೆ. ಫೈಂಡ್ ದ ಪಾಯಿಂಟ್ಸ್ ಆನ್ ದ, ಕೇರ್ಫುಲ್ ಆಗಿ ಓದ್ಬೇಕು. ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್ x² by 4 plus y² by 25 is equal to 1 at which the tangents are parallel to x axis. ಕರೆಕ್ಟಾ ಪ್ರಾಬ್ಲಮ್ ಕೊಟ್ಟಿರೋದು? ಎಸ್ ಸರ್. ಹಾ, ಬರ್ಕೊಳ್ಳಂತೀರಿ. ಗಿವನ್ ಕರ್ವ್ ಏನಂದ್ರೆ x² by 25, ಸಾರಿ 25 ಅಲ್ಲ, ಏನ್ ಕೊಟ್ಟಿದ್ದಾರೆ ಹೇಳಿ? x² by 4 ಅಲ್ಲ? 4. ಎಸ್. ಓಕೆ, y² by 25 is equal to 1. ಇದು ಕೊಟ್ಟಿರ್ತಕ್ಕಂಥ ಕರ್ವ್ ನೋಡ್ರಿ. ಈಗ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ವರುಣ್ ಕುಮಾರ್ ಕೇಳಿಸ್ತಾ ಇದೆಯಾ? ಧನುಶ್ರೀ, ಭೂಮಿಕಾ, ಯಾರು ಇದ್ದಾರೆ ನೋಡ್ಕೊಳ್ರಿ. ಸಾನಿಯಾ, ಎಷ್ಟು ಜನ ಕನೆಕ್ಟ್ ಆಗಿದ್ರಿ ಎಲ್ಲರೂ ಕೇಳಿಸ್ಕೊಳ್ಳಿ. ಈಗ ನೀವು ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ x² by 4 plus y² by 25 is equal to 1 ಅಂತಿದೆಯಲ್ಲ, ಇದು ಇದು ಈಕ್ವೇಶನ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ವಾಟ್ ಇಸ್ ದ ಈಕ್ವೇಶನ್, ವಾಟ್ ಇಟ್ ರೆಪ್ರೆಸೆಂಟ್ಸ್ ಅಂತಂದ್ರೆ, ಇಟ್ ರೆಪ್ರೆಸೆಂಟ್ಸ್ ಆರ್ ಇಟ್ ಈಸ್ ಅನ್ ಈಕ್ವೇಶನ್ ಆಫ್ ಎಲಿಪ್ಸ್. ಇದು x² by 4 plus y² by 25 is equal to 1 ಇದೆಯಲ್ಲ, ಇದು ಈಕ್ವೇಶನ್ ಆಫ್ ಎಲಿಪ್ಸ್. ಇದು ಓದ್ತಾರೆ ಕಾನ್ಸ್ಟಿಟ್ಯೂಷನ್ಸ್ ಅಂತ ಚಾಪ್ಟರ್ ಇತ್ತಲ್ಲ, ಡಿಲೀಟೆಡ್ ಸಿಲೆಬಸ್ ಬಂತದು. ಅಂದ್ರೆ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಇರ್ಲಿ, ಕರ್ವ್ ಕೊಟ್ಟಿದ್ರೆ ನಮ್ಗೆ ಏನಾರು ಇರ್ಲಿ ಬಿಡಿ, ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಅಷ್ಟೇ. ನಾವು ಇದನ್ನ ಮಾಡೋಣ ಡಿಫ್ರೆನ್ಶಿಯೇಷನ್. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ, ನೋಡೋಣ ಏನ್ ಬರ್ತದೆ. ವರುಣ್ ಕುಮಾರ್, ಸರ್ ಕೆಳಗಿರು, ಕ್ಲಾಸ್ ನಡೀತದೆ ಕೆಳಗಿರು. ಡಿಫ್ರೆನ್ಶಿಯೇಟ್ ಮಾಡು. 2x by ತಡಿ, ಇಲ್ಲಿ ನೋಡಿ 4 ನಮಗೇನು ಕಾನ್ಸ್ಟೆಂಟ್, ಅದನ್ನೇನು ಮಾಡಂಗಿಲ್ಲ. ಡೆರಿವೇಟಿವ್ ಆಫ್ x² ಏನಾಗುತ್ತೆ? 2x ಆಯ್ತು ಡಿವೈಡೆಡ್ ಬೈ 4. 2x divided by 4 ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ y² ಇದೆ. ಸೊ ಡೆರಿವೇಟಿವ್ ಆಫ್ y² ಏನು? 2y by 25 into dy by dx. ಕರೆಕ್ಟ್, ಬರೀರಿ. 2y, ಆ 25 ನಾವೇನು ಮಾಡಲ್ಲ. ಡೆರಿವೇಟಿವ್ ಆಫ್ y² 2y ಇಂಟು dy by dx ಚೈನ್ ರೂಲ್ ಪ್ರಕಾರ. ನೋಡಿ ಬಲಗಡೆ ಡೆರಿವೇಟಿವ್ ಆಫ್ 1 ಏನು? 0. ಕರೆಕ್ಟಾ? ಸರಿನಾ? ಎಸ್ ಸರ್. ಈಗ ನೋಡಿ, ಇದೇ ನಮಗೆ ಬೇಕಾಗಿರೋದು ಇದಿಷ್ಟು. ಈ ಟರ್ಮ್ ಬೇಡ ನಮಗೆ. ಈ ಟರ್ಮ್ ರೈಟ್ ಗೆ ಕಳಿಸ್ಬೇಕು ನೀವು. ಶಿಫ್ಟ್ ದಿಸ್ ಟರ್ಮ್ ಟು ರೈಟ್ ಹ್ಯಾಂಡ್ ಸೈಡ್. 2x by 4 ಇದೆಯಲ್ಲ, ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬಿಡಿ. ಅಲ್ಲಿಗೆ ಏನಾಯ್ತು ಇದು? 2y by 25 ಇಂಟು dy by dx is equal to minus 2x by 4. ಹೌದಾ? ರೈಟ್ ಹ್ಯಾಂಡ್ ಸೈಡ್ ಬಂದ್ರೆ minus 2x divided by 4 ಆಯ್ತು. ಕರೆಕ್ಟಾ? ಇಲ್ಲಿ 2 ಕ್ಯಾನ್ಸಲ್ ಮಾಡ್ಬೋದು ನೋಡ್ರಿ. 2 1s 2 2s ಅಂತಂದ್ರೆ ಅಲ್ಲಿಗೆ ಇದು ಆಕ್ಚುಲಿ ಏನಾಯ್ತು? minus x by 2. ಓಕೆನಾ? ಎಸ್ ಸರ್. ಅಷ್ಟೇ ನೋಡಿ, ಕ್ಲೀನ್ ನೀಟಾಗಿ ನೋಡ್ಕೊಡ್ರಿ. ಈ dy by dx ಅಷ್ಟೇ ಉಳಿಸ್ಕೋಬೇಕಿಲ್ಲ, ಇವೆರಡು ಬೇಡ ನಮಗೆ. ಸೊ ಇದೇ ಸ್ಟೆಪ್ ನಾನು ಹಿಂಗ್ ಬರ್ತೀನಿ. dy by dx is equal to, ನೋಡ್ರಿ ಅಬ್ಸರ್ವ್ ಮಾಡ್ರಿ, ರೈಟ್ ಹ್ಯಾಂಡ್ ಸೈಡ್ ಏನು ಚೇಂಜ್ ಆಗಲ್ಲ, ಮೈನಸ್ ಹಂಗೆ ಇರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಡ್ರಿ ಅಷ್ಟೇ. 25 ಇಂಟು x ಅಂದ್ರೆ 25x ಡಿವೈಡೆಡ್ ಬೈ 2 ಇಂಟು 2y ಅಂದ್ರೆ 4y. ಕರೆಕ್ಟಾ? dy by dx ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ. ಓಕೆನಾ? ಎಸ್ ಸರ್. ಇದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ನಮ್ಗೆ ಗೊತ್ತಿದೆಯಲ್ಲ. ಡೆರಿವೇಟಿವ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ?
ಸ್ಲೋಪ್ ಅಲ್ವಾ? ಯಾವ್ದ್ರ ಸ್ಲೋಪ್? ಟ್ಯಾಂಜೆಂಟ್ ಇಂದು. ಅಂದ್ರೆ ಇದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ಅರ್ಥ. ಓಕೆನಾ? ಸ್ಲೋಪ್ ಆಫ್ ದ, ಈಗೇನ್ ಬಂತಲ್ಲ ನಮಗೆ ಆನ್ಸರ್, ಇದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ನೋಡಿ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಸ್ವಲ್ಪ ಓದೋಣ. ಕೇಳಿಸ್ತಾ ಇದೆಯಾ? Yes, sir. Find the points on the curve at which the tangents are parallel to x axis ಅಂತ ಕೊಟ್ಟಾರೆ. ಅಂದ್ರೆ ಬರೆಯೋಣ ಇಲ್ಲಿ, tangents are okay parallel to x axis ಅಂತ ಕೊಟ್ಟಾರೆ. ಅಂದ್ರೆ ನಮ್ ಥಿಯರಿ ಪ್ರಕಾರ ಏನು, ಲೈವ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ, ಟ್ಯಾಂಜೆಂಟ್ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಇತ್ತಂತಂದ್ರೆ ಸ್ಲೋಪ್ ಏನಾಗಿರುತ್ತೆ ಹೇಳ್ರಿ? ಈಗ ಹಿಂಗಿದೆ ಅನ್ಕೊಡ್ರಿ, ಇದು ಎಕ್ಸ್ ಆಕ್ಸಿಸ್, ಈಗ ಇದು ಟ್ಯಾಂಜೆಂಟ್ ಹಿಂಗಿದೆ, ಇದು ಟ್ಯಾಂಜೆಂಟ್ ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಇದೆ, ಹಾಗಾದ್ರೆ ಸ್ಲೋಪ್ ಏನಾಗಿರುತ್ತೆ? ಇದ್ರದ್ದು ಸ್ಲೋಪ್ ಎಷ್ಟಿರುತ್ತೆ? ಸರ್ವಮಂಗಳ ಹೇಳಿ. ಎಕ್ಸ್ ಆಕ್ಸಿಸ್ ಗೆ ಈಕ್ವಲ್ ಆಗಿರುತ್ತೆ ಸರ್. ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಇದೆ ಟ್ಯಾಂಜೆಂಟ್, ಹಾಗಾದ್ರೆ ಇದು ಸ್ಲೋಪ್ ಎಷ್ಟಿರುತ್ತೆ ಅಂತ ಕೇಳಿದೆ ನಾನು, ಕೇಳ್ತಾ ಇದ್ದೀನಿ. ಇದನ್ನ ನಾವು ಡಿಸ್ಕಸ್ ಮಾಡಿದೀವಿ ನೋಡ್ರಿ, ಎರಡು ಕೇಸ್ ಇದೆ. ಈಗ ಇದು ಎಕ್ಸ್ ಆಕ್ಸಿಸ್ ಅನ್ಕೊಡ್ರಿ, ಇಲ್ಲಿ ಇದು ಹಾರಿಜಾಂಟಲ್ ಲೈನ್. ಸೊ ಈ ಲೈನ್ ಎಕ್ಸ್ ಆಕ್ಸಿಸ್ ಗೆ ಏನಾದ್ರು ಪರ್ಪೆಂಡಿಕ್ಯುಲರ್ ಇದ್ರೆ ಅವಾಗ ಸ್ಲೋಪ್ 90 ಡಿಗ್ರಿ ಇರುತ್ತೆ. ಸಪೋಸ್ ಅದೇ ಲೈನ್ ಏನಾರ ಇಲ್ಲಿ ಪ್ಯಾರಲಲ್ ಅಂತ ಹೇಳಿದ್ರು ಅವ್ರು, ಪ್ಯಾರಲಲ್ ಇದ್ರೆ ಸ್ಲೋಪ್ ಎಷ್ಟಿರುತ್ತೆ? ಸ್ಲೋಪ್ ಇರುತ್ತಾ ಇರಲ್ವಾ? ಲೈನಿಗೆ ಸ್ಲೋಪ್ 0. ಸ್ಲೋಪ್ ಇರಲ್ಲಲ್ವಾ? ಹಾರಿಜಾಂಟಲ್ ಲೈನ್ ಅಲ್ವಾ ಇದು? ನಿಮ್ಮಂತರಿಗೆಲ್ಲ ಹೇಳ್ಬೇಕು ನೋಡ್ರಿ ನಾವು. ಇದು ನೋಡ್ರಿ, ಈ ಲೈನ್ ಇದೆಯಲ್ಲ, ಲೈನ್ ಎಕ್ಸ್ ಆಕ್ಸಿಸ್ ಹೆಂಗಿದೆಯಪ್ಪ ಅಂತಂದ್ರೆ ಪ್ಯಾರಲಲ್ ಇದೆ. ಸೊ ಪ್ಯಾರಲಲ್ ಇತ್ತಂತಂದ್ರೆ ಸ್ಲೋಪ್ ಇರುತ್ತೋ ಇರಲ್ವಾ ಅಂತ ಕೇಳ್ತಾ ಇದ್ದೀನಿ. ಡಸ್ ಇಟ್ ಹ್ಯಾವ್ ಎ ಸ್ಲೋಪ್? ಲೈನ್ ಸ್ಲೋಪ್ ಇರ್ತಕ್ಕೋ ಇರಲ್ವಾ? ಹಾ, ಸ್ಲೋಪ್ ಇರೋದಿಲ್ಲ. ಸೊ ಸ್ಲೋಪ್ ಇರೋದಿಲ್ಲ ಅಂತಂದ್ರೆ ಅರ್ಥ ಏನು? ಸ್ಲೋಪ್ 0. ಇಷ್ಟು ಹೇಳಕ್ ಬರಲ್ಲ. ಆದ್ರೆ ಸ್ಲೋಪ್ ಅಂತಂದ್ರೆ ಡೆರಿವೇಟಿವ್ ಅಲ್ವಾ ನಮ್ದು? ಡೆರಿವೇಟಿವ್ ಏನಾಗಬೇಕು? 0 ಆಗ್ಬೇಕು. ಸೊ ಡೆರಿವೇಟಿವ್ 0 ಆಗ್ಬೇಕಂದ್ರೆ ಅರ್ಥ ಏನು? ನಿಮ್ಮಂತ ಇಂಟೆಲಿಜೆಂಟ್ ಗಳಿಗೆ ನೋಡ್ಕೊಳ್ರಿ, dy/dx ಇಲ್ಲೆಲ್ಲ ಕಂಡಿದ್ದೀವಿ ನೋಡ್ರಿ ನಾವು, ಇದಿಷ್ಟು 0 ಆಗ್ಬೇಕು. ಇದು ರೌಂಡ್ ಮಾಡಿ ನೋಡ್ರಿ ನಾವು. ಅಂದ್ರೆ ಅರ್ಥ ಏನು? ಇಂಪ್ಲಾಯ್ಸ್ ನಮ್ ಡೆರಿವೇಟಿವ್ ಏನ್ ಬಂದಿತ್ತು ಹೇಳ್ರಿ? -25x ಡಿವೈಡೆಡ್ ಬೈ ಏನ್ ಬಂದಿತ್ತು? 4y. ಇದಿಷ್ಟು ಏನಾಗಿರ್ಬೇಕು ಹೇಳ್ರಿ? 0 ಆಗಿರ್ಬೇಕು. ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ -25x = 4y × 0 ಅಂದ್ರೆ 0, ಆರ್ x = 0/-25 ಅಂದ್ರೆ 0. ಅಲ್ಲಿಗೆ x 0 ಆಯ್ತು. ಹೌದಾ? ಸರ್ವಮಂಗಳ x 0 ಆಯ್ತು. ನಿಮ್ ನಾಲೆಡ್ಜ್ ಕೂಡ 0 ಆಗ್ಬಿಟ್ಟಿದೆ ಏನ್ರಿ? ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್ ಅಂದ್ರೆ ಎಲ್ಲೈತೆ ಕರ್ವ್? ಫಸ್ಟ್ ಸ್ಟೆಪ್ ಇಲ್ಲೈತೆ ನೋಡ್ರಿ ಕರ್ವ್. ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್ ಅಂದ್ರೆ ಎಕ್ಸ್ ವ್ಯಾಲ್ಯೂನು ಬರ್ಬೇಕು, ವೈ ವ್ಯಾಲ್ಯೂನು ಬರ್ಬೇಕು. ಈಗ ಎಕ್ಸ್ ಬರುತ್ತೆ ಅಷ್ಟೇ, ಇದರ ಸಬ್ಸ್ಟಿಟ್ಯೂಟ್ ಮಾಡ್ರಿ ಎಕ್ಸ್ ವ್ಯಾಲ್ಯೂನ, ಅವಾಗ ವೈ ವ್ಯಾಲ್ಯೂ ಬರುತ್ತೆ ನಮಗೆ. ಓಕೆ. ಪುಟ್ x = 0 ಇನ್ ಯಾವ ಈಕ್ವೇಶನ್ ಅದು? x²/4 y²/25. ಎಷ್ಟು ನೀಟಾಗಿ ಹೇಳಿದ್ರು ಕೂಡ ನಿಮಗೆ ಅರ್ಥ ಬಹಳ ಚೆನ್ನಾಗಿ ಆಗ್ತೈತೆ. ಓಕೆ, x 0 ಹಾಕ್ಬಿಡ್ತೀನಿ ನೋಡ್ರಿ ಇಲ್ಲಿ, ಇದರಲ್ಲಿ x 0 ಹಾಕ್ಬಿಟ್ರೆ 0/4 0 ಆಯ್ತು. ಪ್ಲಸ್ ಇದಂತ ಇನ್ನೇನು ಹಂಗೆ ಇರುತ್ತಾ? y²/25 ಇದೆಯಾ? y²/25 = 0. ಕ್ರಾಸ್ ಮಲ್ಟಿಪ್ಲೈ ಮಾಡಿ y² = 0 ಅಥವಾ y ಏನಾಯ್ತು? ಸಾರಿ, ಒನ್ ಅಲ್ವಾ ಇದ್ದಿದ್ದು? ಓಕೆ, ಒನ್ ತಾನೆ? ಕರ್ವ್ ಏನಿದೆ ನೋಡ್ರಿ, ಒಂದು ನಿಮಿಷ. ಒನ್ ಅಲ್ವಾ? ರೈಟ್ ಹ್ಯಾಂಡ್ ಸೈಡು ಒನ್ ತಾನೇ ಇರೋದು? ಓಕೆನಾ? ಒನ್ ಇದು 0 ಬರ್ದಿದ್ದಾರೆ. ಓಕೆ, 1 ಕರೆಕ್ಷನ್ ಮಾಡ್ಕೊಳ್ಳೋಣ. ಸಾಲ್ವ್ ಮಾಡ್ರಿ. ವೈಗೆ ಎಷ್ಟು ಬರುತ್ತೆ ನೋಡ್ರಿ? 25 25 × 1 25 ಆಯ್ತಾ? ಅಲ್ಲಿಗೆ y = ಏನ್ ಬರ್ಬೇಕು? +or-√25 ಆಯ್ತು. ಓಕೆನಾ? y =+or-√25. ಅಲ್ಲಿಗೆ y ಏನಾಗಬೇಕು? +or-5 ಆಯ್ತು. ಸೊ ದ ಪಾಯಿಂಟ್ಸ್ ಆರ್ ಯಾವ್ಯಾವ ಬಂದು ನೋಡೋಣ ಪಾಯಿಂಟ್ಸ್ ನಮಗೆ. ದ ಪಾಯಿಂಟ್ಸ್ ಆರ್ ಓಕೆ, x 0 ತಾನೆ? 0 ಇದ್ರೆ 0,5 ಬರ್ತದೆ ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಯಾವುದು? 0 ಇದ್ದು y ವ್ಯಾಲ್ಯೂ -5 ನೋಡ್ರಿ. 0,5 0,-5. ದೀಸ್ ಆರ್ ದ ಪಾಯಿಂಟ್ಸ್ ಆನ್ ದ ಕರ್ವ್. ಇಲ್ಲ ಐತೆ ನೋಡ್ರಿ, ಇದು ಎಲಿಪ್ಸ್ ಮೇಲೆ ಇರ್ತಕ್ಕಂಥ ಪಾಯಿಂಟ್ಸ್ ಇವೆರಡು.
ಯಾವ ಹೇಳಿ? 0,5 0, -5 -5. ಓಕೆನಾ? ಸರಿನಾ? ವರುಣ್ ಕುಮಾರ್ ಬರ್ಕೊಂಡೆ? Yes, sir. ಪಾಯಿಂಟ್ಸ್ ಹೇಳು. 0,5 and 0, -5, sir. ವೈಗೆ ಎಷ್ಟು ವ್ಯಾಲ್ಯೂ ಇದ್ವು? ವೈಗೆ ಎಷ್ಟು ವ್ಯಾಲ್ಯೂಸ್ ಇತ್ತು? ವೈಗೆ Plus or minus ಸಾಲ್ವ್ 5, ಮಾಡಿದ್ವಲ್ಲ, ವೈಗೆ +5 ಇನ್ನೊಂದು -5 ಓಕೆನಾ? -5. ಓಕೆ. 11 ಜನ ಇದ್ದಾರೆ ಬುದ್ಧಿವಂತರು. ಹರೀಶ್ ಕೇಳಿಸ್ತಾ ಇದೆಯಾ? ಕಾವ್ಯಕ್ಕೆ, ಸಾನಿಯಾ, ಗೀತಾಂಜಲಿ, ವರುಣ್ ಕುಮಾರ್ ಒಬ್ನೇ ಮಾತಾಡ್ತಿರೋದು. ವರುಣ್ ಕುಮಾರ್ ಮತ್ತು ಇನ್ನೊಬ್ರು ಯಾರು ಅಷ್ಟೇ, ಒಬ್ರೇ ಅಂತ. ವರುಣ್ ಕುಮಾರ್ ಒಬ್ನೇ ಮಾತಾಡ್ತಾರೆ. ಕೇಳಿಸ್ತಾ ಆಯ್ತಾ ವರುಣ್ ಕುಮಾರ್? Yes, sir. ಓಕೆ, ಇವತ್ತು ನಿನಗೆ ಚಾನ್ಸ್. ಯಾಕಂತಂದ್ರೆ ಅರ್ಫತ್ ಅಂಜುಮ್ ಅವ್ರು ಇಲ್ಲಿ ಕನೆಕ್ಟ್ ಆಗಿಲ್ಲ, ಹಂಗಾಗಿ ಕಂಟಿನ್ಯೂ ಮಾಡೋಣ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ? ಸರ್ ಇದು ಕೆಮಿಸ್ಟ್ರಿ ಸರ್ ಲೈವ್ ಸ್ಟಾರ್ಟ್ ಮಾಡಿದ್ರು ಸರ್. ನಂದು ಕ್ಲಾಸ್ ನಡೀತೈತಲ್ಲಪ್ಪ, ಇನ್ನು ಟೈಮ್ 11 ಗಂಟೆಗೆ ಇರೋದು. ನಾನು ಹೇಳ್ತೀನಿ ತಗ ಅವ್ರಿಗೆ. ಟೈಮ್ ಟೇಬಲ್ ಐತಲ್ಲಿ 10 ರಿಂದ 11. ಓಕೆನಾ? ನೋಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ನೂ ಹಾಫ್ ಅನ್ ಅವರ್ ಐತೆ, ನಮ್ಗೆ ಟೈಮ್ ಆಗಿಲ್ಲ. ಬರ್ಕಂತೀರಾ ನೆಕ್ಸ್ಟ್ ಕ್ವಶನ್? Yes, sir. ಇಷ್ಟಿರ್ಲಿ ಪಾರ್ಟ್ ಬಿ ನಲ್ಲಿ. ಸದ್ಯಕ್ಕೆ ನೋಡಿ ಪಾರ್ಟ್ ಸಿ. ಪಾರ್ಟ್ ಸಿ ನಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ ಬೋರ್ಡ್ ಮೇಲೆ 2 ಕ್ವಶನ್ ಸ್ಕ್ರೀನ್ ಮೇಲೆ. 2 ಕ್ವಶನ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಈಗ. ಹೋದ್ರಿ ಕ್ವಶನ್? ಸರ್ವಮಂಗಳ. Check. Yes, sir. Check whether the relation are defined in the set 1, 2, 3, 4, 5, 6 as r is equal to a, b such that b is equal to a plus 1 is reflexive or symmetric. Solve tan inverse 2x plus tan inverse 3x is equal to pi by 4. Find the value of x. ಓಕೆ. ಸದ್ಯಕ್ಕೆ ಈಗ ನೀವು ಬರ್ಕೊಡ್ರಿ, ಪಾರ್ಟ್ ಸಿ ಅಂತ ಬರ್ಕೊಡ್ರಿ. ನೀವು 1, 2 ಅಂತ ಹಾಕ್ರಿ ನಂಬರ್. ವರುಣ್ ಕುಮಾರ್ ಬರ್ಕಂತ ಇದೆಯಾ? Yes, sir. ನೋಡಿ ಕ್ವಶನ್ಸ್ ನೀಟಾಗಿ ಬರ್ಕೊಳ್ರಿ. ನಾ ಹೇಳ್ತಾ ಇದ್ದೀನಿ, ಅಬ್ಸರ್ವ್ ದ ಸ್ಕ್ರೀನ್, ಅಬ್ಸರ್ವ್ ದ ಸೆಂಟೆನ್ಸಸ್ ಆರ್ ಅಬ್ಸರ್ವ್ ದ ಪ್ರಾಬ್ಲಮ್ ಆನ್ ದ ಸ್ಕ್ರೀನ್. ಏನೇನೋ ಬರ್ಕೊಬಿಡ್ರಿ. ನೋಡ್ರಿ ಇಲ್ಲಿ 1, 2, 3, 4, 5, 6 ಅಂತ ಇದೆ, ಅಂದ್ರೆ ಫೈನೈಟ್ ಸೆಟ್ ಇಲ್ಲಿ ಕೊಟ್ಟಿರೋದು. ಆಮೇಲೆ ರಿಲೇಷನ್ ಇಲ್ಲಿ ಇದೆ ನೋಡಿ, ಈ ತರ ಕೊಟ್ಟಿದ್ದಾರೆ. ಆಮೇಲೆ 2ನೇ ಕ್ವಶನ್ ಅಬ್ಸರ್ವ್ ಮಾಡ್ತಾ ಇದೀರಾ, tan ಇನ್ವರ್ಸ್ 2x plus tan ಇನ್ವರ್ಸ್ 3x pi by 4 ಅಂತ ಕೊಟ್ಟಿದಾರಲ್ಲ, ಇದು ಕೂಡ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಇದಕ್ಕೆ ನಾವು ಫಾರ್ಮುಲಾ ಯೂಸ್ ಮಾಡ್ಬೇಕು. ಬರ್ಕೊಳ್ಳೋದು ಬರ್ಕೊಡ್ರಿ, 2 ಬರ್ಕೊಡ್ರಿ, ಮಾಡೋಣ ಒಂದೊಂದನ್ನೇ. ಸರ್ವಮಂಗಳ ಆಯ್ತಾ? Yes, sir. ಏನ್ ಸುಮ್ಮನೆ ಗೀಚ್ತಿದ್ದೀರಾ? ಬರ್ಕೊಂತ ಇದೀರಾ ನೀಟಾಗಿ? ಬರ್ಕಂತಿದ್ದೀನಿ ಸರ್ ಕ್ಲೀನ್ ಆಗಿ. ಕರೆಕ್ಟ್. ಎಲ್ಲದು ಕ್ಲಾಸಸ್ ನೋಡಿದಿರಲ್ವಾ? ಎಲ್ಲ ಅಪ್ಡೇಟ್ ಆಗ್ತಾ ಇದೀರಾ? ಎಲ್ಲ ನೋಡಿದಿರಾ? ಫಸ್ಟ್ ಪಟ್ಟಿ ಸಂಬಂಧಪಟ್ಟಂತ ಎಲ್ಲದು ಇನ್ಕ್ಲೂಡಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಎಸ್ ಸರ್, ಎಲ್ಲವನ್ನು ನೋಡಿದ್ದೀನಿ ಸರ್. ನೋಟ್ಸ್ ಎಲ್ಲ ಬರ್ಕೊಂಡಿದ್ದೀರಾ? ಓದ್ಕೊಂಡಿದ್ದೀರಾ? ಟೈಪ್ಸ್ ಆಫ್ ಮ್ಯಾಟ್ರಿಸಸ್, ಆಮೇಲೆ ಡಿಟರ್ಮಿನೆಂಟ್ಸ್ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಲೈವ್ ಕ್ಲಾಸ್ ಡಿಸ್ಕಸ್ ಮಾಡಿದ್ರೆ ಎಲ್ಲ. ಎಸ್ ಸರ್. ಓಕೆ. ಸಂಜು. ವರುಣ್ ಕುಮಾರ್ ಆಯ್ತಾ? ಇನ್ನು ಕೆಲವರು ಇದ್ದಾರೆ. ಈ ಕ್ಲಾಸ್ ಮುಗಿಲಿ ನೋಡ್ರಿ, ರಿಮೂವ್ ಮಾಡ್ತೇನೆ ಈಗ. ಎಷ್ಟು ಜನ ಇದ್ದಾರೆ ಅಟೆಂಡೆನ್ಸ್ ನೋಡ್ಕೊಂಡು, ಯಾರು ಅಟೆಂಡೆನ್ಸ್ ಆಬ್ಸೆಂಟ್ ಆಗಿದೆಯಲ್ಲ ಎಲ್ಲರೂ ರಿಮೂವ್ ಮಾಡ್ತೀನಿ.
as soon as the class is over. ನೋಡ್ರಿ ಅದು ನಾನು ನೆಕ್ಸ್ಟ್ ಮಾಡ್ತಕ್ಕಂಥ ಕೆಲಸ ಕ್ಲಾಸ್ ಮುಗಿದ ಮೇಲೆ. ಹೋಗೋಣ, ಸ್ಕ್ರೀನ್ ಬರಲಾ? Yes, sir. ಹಾ ಓಕೆ, ಎಷ್ಟು ಜನ ಇದೆ ನೋಡೋಣ, 10 ಜನ. ಸ್ಟಾರ್ಟ್ ಮಾಡ್ರಿ, ಬರ್ಕೊಡ್ರಿ ಡೇಟಾ ಏನಿದೆ ಅಂತ. ಸ್ಟಾರ್ಟ್ ಮಾಡೋಣ. ಒಂದಂತ ಹಾಕ್ಲಾ ಪಾಕ್ಸಿನಲ್ಲಿ. ಓಕೆ, ರಿಲೇಷನ್ ಏನು ಕೊಟ್ಟಿದ್ದಾರೆ? ಎ ಬಿ ಸಚ್ ದಟ್ ಬಿ ಈಕ್ವಲ್ಸ್ ಎ ಪ್ಲಸ್ 1. ವರುಣ್ ಕುಮಾರ್ ನೋಡ್ತಾ ಇದೀಯಾ? ಎಸ್ ಸರ್. ಆಮೇಲೆ ಸೆಟ್ ನೋಡ್ರಿ, 1 2 3 4 5 6 ಅಂತ ಇದೆ ಸೆಟ್. ಓಕೆನಾ? ನೋಡ್ರಿ, ಈಗ ಇದು ರೂಲ್ ಮೆಥಡ್ ಇದೆ. ಸೊ ಈ ರೋಸ್ಟರ್ ಮೆಥಡ್ ಕನ್ವರ್ಟ್ ಮಾಡೋಣ. ಸೊ ರೋಸ್ಟರ್ ಮೆಥಡ್ ಕನ್ವರ್ಟ್ ಮಾಡ್ಬಿಟ್ಟು ಇದು ಪೇಸ್ ಬರೆದು ಬಿಡೋಣ. ಯಾಕಂದ್ರೆ ಇಲ್ಲಿ 1 2 3 4 5 6 ಅಂತ ಇರೋದ್ರಿಂದ ಬಹಳ ನಾವು ಈಸಿಯಾಗಿ ಮಾಡ್ಬೋದು. ಓಕೆ, ಯಾನ್ ಕೊಟ್ಟಿದ್ದಾರೆ ಇಲ್ಲಿ? ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಇಸ್ ಗಿವನ್. ಓಕೆನಾ? ಈಗ ನೀವು ರಿಪ್ಲೇಸ್ ಮಾಡ್ಕೊಂತ ಹೋಗ್ಬೇಕು. ಸಪೋಸ್ ಇಲ್ಲೇ ನೋಡ್ಬಿಡೋಣ. ಸೊ ಎಗೆ ನೀವು ವ್ಯಾಲ್ಯೂ ಕೊಟ್ಕೊಂತ ಹೋಗಿ 1 2 3 4 5 6 ಎಲ್ಲ ಕೊಟ್ಕೊಂತ ಹೋಗಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ? ನೋಡಿ, 1 ಕೊಟ್ರೆ 1 ಜಾಸ್ತಿ ಆಗುತ್ತಲ್ವಾ? 2. ಕರೆಕ್ಟಾ? ಎಗಿಂತ 1 ಜಾಸ್ತಿ ಬಿ ವ್ಯಾಲ್ಯೂ. ಅಲ್ಲಿಗೆ 2 ಕೊಟ್ರೆ 2 ಪ್ಲಸ್ 1 ಎಷ್ಟಾಯ್ತು? 3 ಆಯ್ತು. ಆಮೇಲೆ 3 ಕೊಟ್ರೆ ಎಷ್ಟಾಯ್ತು? 3 ಪ್ಲಸ್ 1 4 ಆಯ್ತು. 4 ಕೊಟ್ರೆ 4 ಪ್ಲಸ್ 1 ಎಷ್ಟಾಯ್ತು? 5 ಆಯ್ತು. 5 ಕೊಟ್ರೆ 5 ಪ್ಲಸ್ 1 ಎಷ್ಟಾಯ್ತು? 6 ಆಯ್ತು. ಕರೆಕ್ಟಾ? Yes, sir. ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ ಬಿ. ಹಾಗಾದ್ರೆ ನಮ್ಮ ರಿಲೇಷನ್ ಏನಾಯ್ತು? ಹಾಗಾದ್ರೆ ಆರ್ ಈಕ್ವಲ್ಸ್ ನೋಡ್ಬಿಡೋಣ ಈಗ. ಸೊ 1 ಪೇರ್ ಕನ್ವರ್ಟ್ ಮಾಡಿದ್ದೀನಿ ನೋಡ್ರಿ. 1 ಕೊಟ್ರೆ ಎ ವ್ಯಾಲ್ಯೂ 1 ಕೊಟ್ರೆ ಬಿ ವ್ಯಾಲ್ಯೂ 2 ಬಂತು. 2 ಕೊಟ್ರೆ 1 ಜಾಸ್ತಿ 3. ಆಮೇಲೆ 3 4 4 5 5 6. ಓಕೆನಾ? ಕರೆಕ್ಟಾ? Yes, sir. ನೋಡಿ, ಇಲ್ಲಿ 6 ಕೊಟ್ಟಿಲ್ಲ ನಾವು. ಇಲ್ಲಿ 6 ಕೊಟ್ರೆ ಆಕ್ಚುಲಿ ಏನಾಗುತ್ತೆ ಹೇಳಿ? 6 ಕೊಟ್ರೆ 7, ಬಟ್ 7 ಡಸ್ ನಾಟ್ ಬಿಲಾಂಗ್ಸ್ ಟು ಅವರ್ ಸೆಟ್. ಅದಕ್ಕೆ ನಾವು 6 ಕೊಡಬಾರ್ದು. ಅದಕ್ಕೆ ನಮಗೆ ಇಲ್ಲಿಗೆ ಎಂಡ್ ಆಗೋದಿದು. 3 4 5 ಅಷ್ಟೇ. ಈಗ ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ನೋಡಿ, ರಿಫ್ಲೆಕ್ಸಿವ್ ಪ್ರಾಪರ್ಟಿ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಪ್ರಾಪರ್ಟಿ ಕ್ಲೀನ್ ಆಗಿ ನೋಡ್ಬಿಡೋಣ. ಇಲ್ಲೇ ಗೊತ್ತಾಗುತ್ತಲ್ಲ. ನೋಡ್ರಿ, ಎಲಿಮೆಂಟ್ಸ್ ನಮಗೆ ಕೊಟ್ಟಿರೋದು ಆಕ್ಚುಲಿ ಏನು 1 2 3 4 5 6 ಅಲ್ವಾ? ಇಯರ್ ನಾವೇನು ಅಬ್ಸರ್ವ್ ಮಾಡ್ತಾ ಇದೀವಿ? 1 1 ಅನ್ನೋ ಯಾವ್ದಾದ್ರು 1 ಪೇರ್ ಮಿಸ್ ಆದ್ರೂ ಆಯ್ತು. 1 2 2 ಯಾವ ಇಲ್ಲ ನೋಡಿ ಅಲ್ವಾ? ಅಲ್ಲಿಗೆ ನಾವೇನಂತ ಬರೀಬಹುದು? ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. Yes, sir. ಸರಿನಾ? ನೆಕ್ಸ್ಟ್ ನೋಡ್ಕೊಡ್ರಿ ಹಂಗೆ ಕರೆಕ್ಟ್ ಆಗಿ ಸಿಮೆಟ್ರಿಕ್ ಬರ್ರಿ. ಓಕೆ, ಸಿಮೆಟ್ರಿಕ್ ಬರೋಣ. ನೋಡಿ, ಸಿಮೆಟ್ರಿಕ್ ಅಂತಂದ್ರೆ ಗೊತ್ತಾನ ಯಾವ್ದಾದ್ರು ಪೇರ್ ತಗೊಳ್ಳಿ ನೀವು. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದಿಸ್ ರೌಂಡ್ ಮಾಡಿ ನೋಡ್ರಿ. 2 3 ಅಂತಕ್ಕಂಥ ಪೇರು ನಮ್ಮ ರಿಲೇಷನ್ ಇದೆ. ಬಟ್ 3 2 ಇದೆಯಾ? 3 2 ಎಲ್ಲರೂ ಇದೆಯಾ? ಇಲ್ಲ. 3 2 does not belongs to our relation. So R is not correct. Symmetric. ಕುಮಾರ್ ಸರಿ ಇದೆಯಾ? ಎಸ್ ಸರ್. ಟ್ರಾನ್ಸಿಟಿವ್ ಚೆಕ್ ಮಾಡು. ನೋಡಿ, ಅಬ್ಸರ್ವ್ ಮಾಡ್ಬೇಕು ಇಲ್ಲಿ. ನೋಡಿ, ಟ್ರಾನ್ಸಿಟಿವ್ ಚೆಕ್ ಮಾಡಿದಾಗ ನೋಡೋಣ. ಇಲ್ಲಿ ನೋಡ್ರಿ, ನೋಡ್ಬಿಡ್ತೀನಿ. ರೌಂಡ್ ಹಾಕ್ಬಿಟ್ರಿ, ಇವೆರಡೇ ರೌಂಡ್ ಮಾಡ್ಬಿಡೋಣ. ಫಸ್ಟ್ 2 ಇದಾವ ನೋಡಿ ಪೇರ್ಸ್. ಎ ಬಿ ಬಿ ಸಿ ತರ ಇದಾವಲ್ಲ. ಸೊ 1 2 2 3 ಇತ್ತಲ್ವಾ? ಅದು 1 2 ಇದೆ, 2 3 ಇದೆ. ಬಟ್ ಎ ಸಿ ಇರ್ಬೇಕಾಗಿತ್ತಲ್ಲ. 1 3 ಇಲ್ಲ. ಕರೆಕ್ಟಾ? Yes, sir. Therefore R is not transitive. ಕರೆಕ್ಟಾ? Question check whether the relation are defined in the set 1 2 3 4 5 6 as is reflexive or reflexive or ಕೇಳಿದ್ದು ನಾವೆಲ್ಲವೂ ಮಾಡ್ಬಿಟ್ವಿ. ಟ್ರಾನ್ಸಿಟಿವಿಟಿ ಇರ್ಲಿಲ್ಲ ನೋಡ್ರಿ. ಕ್ವಶನ್ ಓದಿದ್ರೆ ನೀವು
ಟ್ರಾನ್ಸಿಟಿವ್ ಪ್ರಾಪರ್ಟಿ ಎಲ್ಲ ಇರ್ಲಿಲ್ಲ, ಸೊ ಇರ್ಲಿ ಬಿಡಿ. ಇದು ನಾಟ್ ರಿಫ್ಲೆಕ್ಟಿವ್, ನಾಟ್ ಸಿಮೆಟ್ರಿಕ್, ಹೌದಾ? ಕರೆಕ್ಟಾ? ಎಸ್ ಸರ್. ಟ್ರಾನ್ಸಿಟಿವಿಟಿ ಕೇಳಿರ್ಲಿಲ್ಲ ಅಲ್ಲಿ, ಸೊ ನಾವು ಅದು ಮಾಡಿದ್ವಿ, ಇರ್ಲಿ ಬಿಡಿ. ಓಕೆನಾ? ಏನಾದ್ರು ಡೌಟ್ ಇದೆಯಾ? ಅರುಣ್ ಕುಮಾರ್, ಸರ್ವಮಂಗಳ, ಎಸ್. ಡೌಟ್ ಆಯ್ತಾ? ನೋ ಸರ್, ನೋ ಡೌಟ್. ನೋಡಿ, ಇನ್ನೊಂದು ಕ್ವಶನ್ ಐತಲ್ಲಿ, ಪಾರ್ಟ್ ಸಿ ಡಿಸ್ಪ್ಲೇ ಆಗಿತ್ತಲ್ಲ, ಇಂಪಾರ್ಟೆಂಟ್ ಸಾಲ್ವ್ ಅಂತಿದೆಯಲ್ಲ, ವರ್ಕೌಟ್ ಫಸ್ಟ್ ನೋಡೋ ಏನಿದೆ ಅದನ್ನ ಮಾಡೋಣ. ಇಂಪಾರ್ಟೆಂಟ್ ಗಮನ ಕೊಡ್ರಿ ಎಲ್ಲರೂ, ಈ ಎಕ್ಸಾಂಪಲ್ ಮುಗಿಯೋವರೆಗೂ ಗಮನ ಕೊಡ್ಬೇಕು ನೀವು. ಏನಂತ ಇದೆಯಪ್ಪ ಅದು ಪ್ರಾಬ್ಲಮ್? ಸಾಲ್ವ್ ಅಲ್ವಾ? ಟ್ಯಾನ್ ಇನ್ವರ್ಸ್ 2x ಪ್ಲಸ್ ಟ್ಯಾನ್ ಇನ್ವರ್ಸ್ 3x. ಸೊ ಏನ್ ಕೊಟ್ಟಾರ ಫಸ್ಟ್ ಬರೆದು ಬರ್ತೀನಿ ನೋಡಿ. ಟ್ಯಾನ್ ಇನ್ವರ್ಸ್ 2x ಪ್ಲಸ್ ಟ್ಯಾನ್ ಇನ್ವರ್ಸ್ 3x ಬಲಗಡೆ π/4. ಕರೆಕ್ಟ್ ಆಗಿ ಕೊಟ್ಟಿರೋದು? ಅರುಣ್ ಕುಮಾರ್, ಸರ್ವಮಂಗಳ, ಸಾನಿಯಾ, ಎಸ್ ಸರ್, ಕರೆಕ್ಟ್ ಇದೆ. ಹೌದಲ್ವಾ? ಓಕೆ, ನೋಡ್ರಿ ಇದನ್ನ ಮಾಡೋಣ. ಪ್ರಾಬ್ಲಮ್ ಮಾಡೋದ್ಕಿಂತ ಮುಂಚೆ ಸ್ವಲ್ಪ ನಿಮ್ಮ ರಫ್ ವರ್ಕ್ ಮಾಡ್ಕೊಡ್ರಿ. ಫಾರ್ಮುಲಾ ರಿಕಾಲ್ ಮಾಡೋಣ. ಇದರಲ್ಲಿ ಒಂದು ಫಾರ್ಮುಲಾ ನಾವು ನೋಡಿ ಜೀರೋ ಮಾಡಿದ್ವಿ, ಟ್ಯಾನ್ ಇನ್ವರ್ಸ್ x ಪ್ಲಸ್ ಟ್ಯಾನ್ ಇನ್ವರ್ಸ್ y. ಫಾರ್ಮುಲಾ ಏನ್ ಹೇಳ್ರಿ? ಬರ್ಕೊಡ್ರಿ ಫಾರ್ಮುಲಾನ. ಟ್ಯಾನ್ ಇನ್ವರ್ಸ್ ಆಫ್ x ಪ್ಲಸ್ y ಡಿವೈಡೆಡ್ ಬೈ, ಅರುಣ್ ಕುಮಾರ್ ಫಾರ್ಮುಲಾ ಏನು? ಟ್ಯಾನ್ ಇನ್ವರ್ಸ್ ಆಫ್ x ಪ್ಲಸ್ y ಡಿವೈಡೆಡ್ ಬೈ 1 ಮೈನಸ್ xy. ಇದು ಫಾರ್ಮುಲಾ, ಹೌದಾ? ಇದು ಡಿಲೀಟೆಡ್ ಸಿಲೆಬಸ್ ಐತೆ ಅಂತ ನಾವು ಅದನ್ನೇನು ಹೇಳಿರ್ಲಿಲ್ಲ, ಈಗ ಐತಲ್ಲ ಆಪರ್ಚುನಿಟಿ ಮಾಡಂತ. ಟ್ಯಾನ್ ಇನ್ವರ್ಸ್ x ಪ್ಲಸ್ ಟ್ಯಾನ್ ಇನ್ವರ್ಸ್ y ಫಾರ್ಮುಲಾ ಏನು? ಟ್ಯಾನ್ ಇನ್ವರ್ಸ್ ಆಫ್ x ಪ್ಲಸ್ y ಬೈ 1 ಮೈನಸ್. ನೋಡ್ರಿ, ಇದರಲ್ಲಿ ಇದನ್ನ ಅಪ್ಲೈ ಮಾಡ್ಬಿಡ್ತೀನಿ ಅಂತ ಈ ಫಾರ್ಮುಲಾಕ್ಕೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗಬೇಕು ಅಬ್ಸರ್ವ್ ಮಾಡ್ರಿ, ಗಮನ ಕೊಡ್ರಿ. ಟ್ಯಾನ್ ಇನ್ವರ್ಸ್ ಆಫ್ ಇದು x, ನೋಡ್ರಿ ಬರ್ದಿರ್ತೀನಿ, ಇದಿಷ್ಟು y ಅಂತ ಅನ್ಕೊಳ್ರಿ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗಬೇಕು ಹೇಳ್ರಿ, ಈಗ ನೋಡೋಣ. ಟ್ಯಾನ್ ಇನ್ವರ್ಸ್ ಆಫ್, ನೋಡಿ ನ್ಯೂಮರೇಟರ್ x ಅಂದ್ರೆ 2x 2x ಪ್ಲಸ್ y ಅಂದ್ರೆ 3x ಡಿವೈಡೆಡ್ ಬೈ 1 ಮೈನಸ್, ಫಾರ್ಮುಲಾ ಒಂದ್ ಕಡೆ ಬರ್ಕೊಳ್ರಿ ನಿಮ್ ರೈಟ್ ಸೈಡ್ಗೆ. 1 ಮೈನಸ್ xy, x ಅಂದ್ರೆ 2x ಇಂಟು y ಅಂದ್ರೆ ಏನು 3x. ಬಲಗಡೆ ಮಾಮೂಲಾಗಿ π/4 ನ ಹಂಗೆ ಬರ್ರಿ, π/4. ಓಕೆನಾ? ಫಾರ್ಮುಲಾ ರಿಕಾಲ್ ಮಾಡ್ತಾ ಇದೀನಿ. ಇದನ್ನ x ಅನ್ಕೋಬೇಕು, y ಅನ್ಕೋಬೇಕು. ಓಕೆ, ಅದನ್ನ ಅಳಿಸ್ಕೊಡೋಣ ನಿಮ್ ರೆಫರೆನ್ಸ್ಗೆ ಅಷ್ಟೇ, ನೀವು ಬೇಕಾದ್ರೆ ಬರ್ಕೋಬಹುದು. ನೋಡ್ರಿ, ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀನಿ. ಟ್ಯಾನ್ ಇನ್ವರ್ಸ್ ಅಂತ ಇದೆಯಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್, ಆ ಟ್ಯಾನ್ ಇನ್ವರ್ಸ್ ನ ರೈಟಿಗೆ ಶಿಫ್ಟ್ ಮಾಡಿ. ಏನಾಯ್ತಲ್ಲ ಅವಾಗ? ಟ್ಯಾನ್ ಇನ್ವರ್ಸ್ ನ ರೈಟಿಗೆ ಶಿಫ್ಟ್ ಮಾಡ್ಬಿಟ್ರೆ ಇಂಪ್ಲಾಯ್ಸ್ ಮೇಲ್ಗಡೆ ನೋಡಿ 2x ಪ್ಲಸ್ 3x ಅಲ್ವಾ ಇರೋದು? 2x ಪ್ಲಸ್ 3x ಏನಾಯ್ತು? 5x ಆಯ್ತು. 1 ಮೈನಸ್ ಡಿನಾಮಿನೇಟರ್ ನೋಡ್ರಿ, 1 ಮೈನಸ್ 2x ಇಂಟು 3x, ಇಲ್ಲಿ ಪ್ರಾಡಕ್ಟ್ ಇದು ಗುಣಿಸ್ಬಿಟ್ರೆ 6x² ಆಯ್ತು. ಕರೆಕ್ಟಾ? 6x² ಆಯ್ತು. ಓಕೆ, ಈಗ ಟ್ಯಾನ್ ಇನ್ವರ್ಸ್ ಸೀದಾ ಇಲ್ಲಿ ಬರ್ಬೇಕು ರೈಟ್ ಹ್ಯಾಂಡ್ ಸೈಡ್ಗೆ. ಸೊ ಟ್ಯಾನ್ ಇನ್ವರ್ಸ್ ಚೇಂಜಸ್ ಇಟ್ಸ್ ಸೈಡ್, ಅಂದ್ರೆ ಟ್ಯಾನ್ ಇನ್ವರ್ಸ್ ಲೆಫ್ಟ್ ಇಂದ ರೈಟ್ ಬಂದ್ರೆ ಏನಾಯ್ತದು? ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಬಿಕಮ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್, ಅಂದ್ರೆ ಟ್ಯಾನ್ ಅಲ್ಲಿಗೆ ಟ್ಯಾನ್ π/4 ಆಗ್ಬಿಡ್ತದೆ. ಕರೆಕ್ಟಾ? ವೆರಿ ಸಿಂಪಲ್ ಇದು. ನೋಡ್ರಿ, ಅಲ್ಲಿಗೆ 5x ಬೈ ಲೆಫ್ಟ್ ಹ್ಯಾಂಡ್ ಸೈಡ್ ಹಂಗೆ ಬರೀತೀನಿ, 1 ಮೈನಸ್ 6x² ಇಸ್ ಈಕ್ವಲ್ ಟು ಟ್ಯಾನ್ π/4 ಅಂದ್ರೆ ಟ್ಯಾನ್ 45. ಸೊ ಟ್ಯಾನ್ 45 ವ್ಯಾಲ್ಯೂ ಇಷ್ಟು 1. ಓಕೆನಾ? ಬ್ರಾಕೆಟ್ ಹಾಕೊಂಡಿದ್ದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ಇನ್ನೇನು? 1 ಮೈನಸ್ 6x² ಇಂಟು 1 ಅಂದ್ರೆ ಅದೇ ಇರುತ್ತೆ. 5x ನ್ಯೂಮರೇಟರ್ ಹಂಗೆ ಬರೀರಿ. ಸೊ ದಟ್ ಬಿಕಮ್ಸ್ 5x ಇಸ್ ಈಕ್ವಲ್ ಟು 1 ಮೈನಸ್ 6x². ಕರೆಕ್ಟಾ? ಅಬ್ಸರ್ವ್ ಮಾಡ್ರಿ. ಓಕೆನಾ? ಎಸ್ ಸರ್. ಇದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಬರೆಯೋಣ. ಏನಂದ್ರೆ ಈ 6x² ನ ಲೆಫ್ಟ್ ತರ್ರಿ. 6x² ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬಂತು, ಪ್ಲಸ್ 5x ಹಂಗೆ ಇರಲಿ. ಈ 1 ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ತರ್ರಿ, ಅಲ್ಲಿಗೆ -1 ಇಸ್ ಈಕ್ವಲ್ ಟು 0. ಸೊ ಇದು ನಮಗೆ ಯಾವ ತರ ಇದೆ? ಇದು ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಹೌದಲ್ಲ? ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಇದನ್ನ ನೀವೇನ್ ಮಾಡ್ಬೇಕು? ಈಗ ಸಾಲ್ವ್ ಮಾಡ್ಬೇಕು, ಫ್ಯಾಕ್ಟರೈಸ್ ಮಾಡ್ಬೇಕು. ಅರ್ಥ ಆಯ್ತಾ? ಎಸ್ ಸರ್. ಫ್ಯಾಕ್ಟರೈಸ್ ಮಾಡಿ. ಹೇಳ್ತೀರಾ ಫ್ಯಾಕ್ಟರ್ಸ್? ಈ ಕಡೆ ಬಂತಾರೆ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ಬೇಕ್ರಿ? -6 ನೋಡ್ಕೊಡ್ರಿ, ಇಲ್ಲಿ -6 ಬರ್ಬೇಕು.
ಇದು +5 ಇದೆ. 6 ಇಂಟು -1 ಅಲ್ಲಿಗೆ 6 - 1 5 ಆಗುತ್ತೆ. 6 ಇಂಟು -1 ಮೈನಸ್, ಕರೆಕ್ಟಾ? ಫ್ಯಾಕ್ಟರ್ಸ್ 6 - 1 ಬರೀಲಾ? ಎಸ್ ಸರ್. ಕರೆಕ್ಟ್ ಇದೆಯಾ? 6 1 6 ತಗೋಬೋದಲ್ಲ? ಓಕೆ, 6x² ಪ್ಲಸ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ, 6x - 1x - 1 = 0. ಫ್ಯಾಕ್ಟರೈಸೇಷನ್ ಇದು. ಇಲ್ಲಿ 6x ಕಾಮನ್, 6x ಹೊರ ತಕೊಂಡ್ಬಿಟ್ರೆ ಏನು ಉಳಿತು? x ಉಳಿತು ಪ್ಲಸ್ 1 ಉಳಿತು, ಹೌದಲ್ಲ? ಇಲ್ಲಿ ನೋಡ್ರಿ -1 ಕಾಮನ್ ತಗೊಂಡ್ರೆ ಇಲ್ಲಿ ಏನ್ ಬರ್ತದೆ ಅದೇ ಬರ್ಬೇಕು, x + 1 = 0. ಅರುಣ್ ಕುಮಾರ್ ಕರೆಕ್ಟ್ ಇದೆಯಾ? ಎಸ್ ಸರ್. ಈಗ ನೋಡ್ರಿ, ಹೊರಗಡೆ ಇರೋ ಫ್ಯಾಕ್ಟರ್ಸ್ ಒಂದು ಬರೀರಿ, ಇದೊಂದ್ಸರಿ ಬರೀರಿ, ಅಲ್ಲಿ 2 ಫ್ಯಾಕ್ಟರ್ ಬರ್ತವೆ. ಏನೇನ್ ಬಂತ ಹೇಳ್ರಿ? 6x - 1 ಇಂಟು x + 1, ಕರೆಕ್ಟಾ? = 0. ಸರಿನಾ? ಎಸ್ ಸರ್. 6x - 1 = 0, ಅಥವಾ ಇನ್ನೊಂದು ಆಪ್ಷನ್ ಏನು? x + 1 = 0. ಅಲ್ಲಿಗೆ x ಇದು ಸಾಲ್ವ್ ಮಾಡಿದ್ರೆ -1 ನೆಗೆಟಿವ್ ವ್ಯಾಲ್ಯೂ ಬಂತು. ಸೊ ನಾವು x ವ್ಯಾಲ್ಯೂ ನೆಗೆಟಿವ್ ತಗೊಳಂಗಿಲ್ಲ, ಯಾಕಂದ್ರೆ ಅದು tan ಇನ್ವರ್ಸ್ ಅಂತಿದೆ. ಸೊ ಇದನ್ನ ತಗೋಬಹುದು ನೋಡ್ರಿ, 6x = 1. ಇಲ್ಲಿ x ಸಾಲ್ವ್ ಮಾಡ್ರಿ, ಎಷ್ಟು ಬಂತು ಅರುಣ್ ಕುಮಾರ್? x = ಎಷ್ಟು? 1/6 ಸರ್. Yes, 1/6 ನೋಡ್ರಿ, ಇದು ರೈಟ್ ಹಾಕಿರ್ತೀನಿ. ಈ ವ್ಯಾಲ್ಯೂ ತಗೋಬೇಕು. ವಿಲ್ ನಾಟ್ ಕನ್ಸಿಡರ್ ದಿಸ್ ವ್ಯಾಲ್ಯೂ. ಆಯ್ತಾ? 3 ಮಾರ್ಕ್ಸ್ ಇಂದ ಎಷ್ಟಾಯ್ತು? 2 ಅದು ಸರ್. ಸೊ ಈಗ ಇವತ್ತಿನ ಕ್ಲಾಸ್ ಅಲ್ಲಿ ಪಾರ್ಟ್ ಬಿ ಗೆ ಸಂಬಂಧಪಟ್ಟ ಹಾಗೆ 2 ಮಾರ್ಕ್ಸ್ ಇಂದ ಎಷ್ಟು ಮಾಡಿದ್ವಿ ನಾವು? 6 ಅನ್ಸುತ್ತಲ್ಲ? 2 ಮಾರ್ಕ್ಸ್ 6 ಕ್ವಶನ್ ವರ್ಕೌಟ್ ಮಾಡಿದ್ದು. ಎಸ್ ಸರ್. 6 6 ಕ್ವಶನ್, 3 ಮಾರ್ಕ್ಸ್ ಇಂದು ಈಗ ವರ್ಕೌಟ್ ಮಾಡಿದ್ದು 2, 6 ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತಿರೋದು ಈಗ. ಸೊ ಅಲ್ಲಿಗೆ 18 ಆಯ್ತು. ಅರುಣ್ ಕುಮಾರ್ ಕರೆಕ್ಟ್ ಇದೆಯಾ? ಎಸ್ ಸರ್. ಬರ್ಕಂತ ಇದೆಯಲ್ಲ, ಎಲ್ಲ ಅಪ್ಡೇಟ್ ಮಾಡ್ತಾ ಇದೀಯಾ? ಸುಮ್ಮನೆ ಎಸ್ ಸರ್, ಬರ್ಕಂತಿದ್ವಿ. ಓಕೆ. ಗೀತಾಂಜಲಿ, ಸಹನಾ BM, ದಿವ್ಯಾ KR, ಉಮ್ಮೆ ಅಂಜುಮ್, ಓಕೆ. ನೆಕ್ಸ್ಟ್ ನೋಡ್ಕೊಡ್ರಿ, ಇವೆರಡು ಕ್ವಶನ್ಸ್ ನೀವು ಬರ್ಕೊಡ್ರಿ, ಈಗ ಬರ್ತದೆ ಸ್ಕ್ರೀನ್ ಮೇಲೆ. ಸೊ ಇದು ನಿಮಗೆ ಹೋಮ್ ವರ್ಕ್. ಬರ್ಕಂತಿದ್ದೀರಾ? ಅರುಣ್ ಕುಮಾರ್ ಓದು. ಪಾರ್ಟ್ ಡಿ ಅಂತ ಬರ್ಕೊಳ್ರಿ. If A is equal to 0 - 6 7 6 0 - 8 7 8 0, B is equal to 0 1 1 1 0 2 1 2 0, and C is equal to 2 - 2 3. Calculate AC, BC and A plus B into C. Also verify that A plus B into C is equal to AC plus BC. Solve the following system of the equation by matrix method. X plus y plus z is equal to 6, y plus 3z is equal to 11, x minus 2y plus z is equal to 0. If y is equal to 3 cos log x plus 4 sin log x, show that x square y2 plus x y1 plus y is equal to 0. ಎಸ್, ಬರ್ಕೊಡ್ರಿ ಇಷ್ಟು. ಪಾರ್ಟ್ ಡಿ, ಓಕೆನಾ? ಸರ್ವಮಂಗಳ. ಎಸ್ ಸರ್. ಎಷ್ಟು ಕ್ವಶನ್ ನೋಡ್ತಾ ಇದೀರಿ? 3? ಎಸ್ ಸರ್. ಬರ್ಕೊಡ್ರಿ. ನೋಡ್ರಿ, ಆಲ್ಮೋಸ್ಟ್ ಇಲ್ಲೆಲ್ಲ ರಿಪೀಟೆಡ್ ಕ್ವಶನ್ಸ್ ಇದಾವೆ, ಸ್ವಂತ ಮಾಡ್ರಿ. ಆಮೇಲೆ ಈ ಕ್ವಶನ್ ಅಂತೂ ಸ್ವಂತ ಮಾಡ್ಲೇಬೇಕು ನೀವು. ರೌಂಡ್ ಮಾಡ್ತಾ ಇದೀನಿ ನೋಡ್ರಿ, ಈ ಕ್ವಶನ್ ಮಾಡ್ತೀರಾ? ಸೊ ಮಾಡ್ಬಿಟ್ಟು ಅಪ್ಡೇಟ್ ಮಾಡ್ರಿ. ಪಾರ್ಟ್ ಡಿ ಇದು ಬರ್ಕೊಳ್ರಿ. ಬರ್ಕೊಂಡಾದ್ಮೇಲೆ ಆಯ್ತು ಅಂತ ಹೇಳ್ರಿ. ಇನ್ನೂ ಇದೆ ಟೈಮ್, 5 ಮಿನಿಟ್ಸ್ ಇದೆ. ಸೊ ನಿಮಗೆ 2 ಮಿನಿಟ್ಸ್ ಬರ್ತೀನಿ, ಬರ್ಕೊಳ್ರಿ. ಯಾರು ಇದ್ರೆ ನೋಡ್ರಿ, ಕನೆಕ್ಟ್ ಯಾರು ಆಗಿದ್ರೆ ಎಲ್ಲರೂ ಬರ್ಕೊಳ್ರಿ.
ನೋಡ್ರಿ ಇದು ಹೆಡ್ಡಿಂಗ್ ಏನಂತ ಹೇಳಿದೆ ನಾನು ಕ್ಲಾಸ್ ಬಿಗಿನ್ ಮಾಡುವಾಗ ಹೇಳಿದ್ನಲ್ಲ. ಸೊ ವಿ ಆರ್ ಸಾಲ್ವಿಂಗ್ ಜುಲೈ 2017 ಕ್ವಶನ್ ಪೇಪರ್, ಹೌದಾ? ಸರ್ವಮಂಗಳ. ಎಸ್ ಸರ್. ಜುಲೈ 2017 ಅಂತ ಬರ್ಕೊಂಡಿದ್ದೀರಿ ತಾನೆ? ಎಸ್ ಸರ್. ಹಾ, ಇವಿಷ್ಟು ನೀವು ಮಾಡಬೇಕು, ಇದು ನಾವು ಮಾಡಲ್ಲ. ನೋಡ್ರಿ ಇಲ್ಲಿ ಇದು ಈಕ್ವೇಶನ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಇದೆಯಲ್ಲ, ಸೊ ಅದನ್ನು ಕೂಡ ನೀವು ಮಾಡ್ರಿ. XYZ ವ್ಯಾಲ್ಯೂ ಬಂದ್ಮೇಲೆ ಯಾವ್ದಾರ ಒಂದು ಈಕ್ವೇಶನ್ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ವೆರಿಫೈ ಮಾಡ್ಕೊಡ್ರಿ ವ್ಯಾಲ್ಯೂಸ್. ಈಗ ಇದೆಯಲ್ಲ 3 cos log x plus 4 sin log x ಅಂತ ಇದೆಯಲ್ಲ, ಅದು ಆಲ್ರೆಡಿ ರಿಪೀಟ್ ಆಗಿರೋ ಕ್ವಶನ್ ಇದು ಬಹಳ ಸರಿ ರಿಪೀಟ್ ಆಗಿದೆ ಅಲ್ವಾ? ಕೇಳಿಸ್ತಾ ಇದೆಯಾ? ಅರುಣಕುಮಾರ್, ಸರ್ವಮಂಗಳ. ಎಸ್ ಸರ್, ಕೇಳಿಸ್ತಿದೆ. ಆಯ್ತು ಸರ್. ಬರ್ಕೊಡ್ರ ಇಲ್ಲೇನ್ ಮಾಡಬೇಡ್ರಿ ನೀವೀಗ, ಜಸ್ಟ್ ರೈಟ್ ದ ಕ್ವಶನ್ಸ್ ಅಷ್ಟೇ. ನೋಡಿ, ಸಪರೇಟ್ ಆಗಿ ಮಾಡಬೇಕು, ಸಪರೇಟ್ ಆಗಿರ್ಬೇಕು ಎಲ್ಲರದು. ಬೇರೆಯವ್ರು ಏನ್ ಮಾಡ್ತಾರೋ ಏನ್ ಬಿಡ್ತಾರೋ, ಸೊ ಡೋಂಟ್ ವರಿ ಅಬೌಟ್ ಅದರ್ಸ್. ನೀವು ನಿಮ್ ಬಗ್ಗೆ ಚಿಂತೆ ಮಾಡ್ಬೇಕು, ನೀವೇನ್ ವರ್ಕ್ ಮಾಡ್ತಾ ಇದೀರಿ ಅಂತ ಅದನ್ನ ನೋಡ್ಕೊಳ್ಳಿ ಫಸ್ಟ್. ಅರುಣಕುಮಾರ್ ಆಯ್ತಾ? ಎಸ್ ಆಯ್ತು. ಮ್ಯಾಟ್ರಿಕ್ಸ್ ಬರ್ಕೊಂಡು ಕರೆಕ್ಟ್ ಆಗಿ ಮ್ಯಾಟ್ರಿಕ್ಸ್ ಓದಿದೆಯಲ್ಲ? ಎಸ್ ಸರ್. ಎರಡು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಒಂದು ಕಾಲಮ್ ಮ್ಯಾಟ್ರಿಕ್ಸ್. ಸೊ AC ಕಂಡುಹಿಡಿಬೇಕು, BC ಕಂಡುಹಿಡಿಬೇಕು, A+B ಕಂಡುಹಿಡಿಬೇಕು, ಆಮೇಲೆ A+B ಇಂಟು C ಮಾಡಿ, ಆಮೇಲೆ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡ್ರಿ. ಇದು ಲೆಫ್ಟ್ ಹ್ಯಾಂಡ್ ಸೈಡ್, ಇದು ನಿಮಗೆ ರೈಟ್ ಹ್ಯಾಂಡ್ ಸೈಡ್ ವೆರಿಫೈ ಮಾಡಬೇಕು. ಅರ್ಥ ಆಯ್ತಾ? ಎಸ್ ಸರ್. ಈ ಕ್ವಶನ್ಸ್ ನನಗೆ ಅಪ್ಡೇಟ್ ಮಾಡ್ಬೇಕು ನೀವು ಇವತ್ತೆಲ್ಲ ಕ್ಲಾಸ್ ಮುಗಿದ ನಂತರ ಸಾಯಂಕಾಲದೊಳಗಡೆ. ಅರ್ಥ ಆಯ್ತಾ? ಆಮೇಲೆ ನಾನು ನೆಕ್ಸ್ಟ್ ಪಾರ್ಟ್ ಇ ಮತ್ತೆ ಇನ್ನು ಪಾರ್ಟ್ ಸಿ ನಲ್ಲಿ ಇನ್ನೊಂದೆರಡು ಕ್ವಶನ್ಸ್ ಇದಾವೆ, ಅವ್ನು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇರೋದ್ರಿಂದ ಡಿಸ್ಪ್ಲೇ ಮಾಡಿದ್ದೀನಿ, ಕೆಲವು ನಾನು ವರ್ಕೌಟ್ ಮಾಡಿದ್ದೀನಿ. ಪಾರ್ಟ್ ಬಿದು ಪ್ರಾಕ್ಟೀಸ್ ಮಾಡಿ ನೋಡಿ. ಇವತ್ತು ಮಾಡಿದ್ ನಾವು ನ್ಯೂ ಕ್ವಶನ್ ಏನಪ್ಪಾ ಅಂತಂದ್ರೆ tan inverse x plus tan inverse y ಫಾರ್ಮುಲಾ ಯೂಸ್ ಮಾಡಿದ್ವಲ್ಲ, ಬರ್ಕೊಂಡ್ರಲ್ಲ ನೀವು. ವ್ಯಾಲ್ಯೂ ಆಫ್ ಎಕ್ಸ್ ಕಂಡಿಡಿದ್ರಿ ತಾನೆ? tan inverse x plus tan inverse y is equal to tan inverse of x plus y by 1 minus xy ಫಾರ್ಮುಲಾ ಯೂಸ್ ಮಾಡಿದ್ವಲ್ಲ, ಹೌದಾ? ಎಸ್ ಸರ್. ಅದು ಫಾರ್ಮುಲಾ ಇಂಪಾರ್ಟೆಂಟ್, ನಾವು ಡಿರೈವ್ ಮಾಡಿದೀವಿ ಲೈವ್ ಕ್ಲಾಸ್ ಅಲ್ಲಿ. ನೀವು ನೋಟ್ಬುಕ್ ಅಲ್ಲಿ ಬರ್ಕೊಂಡಿದ್ದೀರಿ. ಅದರ ಒಂದು ಅಪ್ಲಿಕೇಶನ್ ಫಾರ್ಮುಲಾ ಕೊಟ್ಟಿದ್ದು, ಅದು ಪ್ರಾಬ್ಲಮ್ ಕೊಟ್ಟಿದ್ದು. ಅದಕ್ಕೆ ನಾನು ಪಾರ್ಟ್ ಬಿ ಗೆ ಅದು ಇತ್ತಲ್ಲ, ಹಂಗಾಗಿ ಅದನ್ನ ಸಾಲ್ವ್ ಮಾಡಿದೆ. ಸೊ ಯು ವರ್ಕ್ಔಟ್ ದೀಸ್ 3 ಪ್ರಾಬ್ಲಮ್ಸ್. ಮಾಡ್ತೀರಾ? ಎಸ್ ಸರ್. ಮಾಡಿಬಿಟ್ಟು ನೋಟ್ಬುಕ್ಕಿಗೆ ನಮಗೆ ನೀವು ನೀಟಾಗಿ ಬರ್ಕೊಡ್ರಿ. ಬರ್ಕೊಂಡ್ಬಿಟ್ಟು ನಮಗೆ ಪೋಸ್ಟ್ ಮಾಡಿ. ಎಂಡ್ ಮಾಡೋಣ ಇವತ್ತಿನ ಕ್ಲಾಸ್. ಓಕೆ ಸರ್. ಓಕೆ, ನಾಳೆ ಮತ್ತೆ ಜಾಯಿನ್ ಆಗ್ರಿ. ಮಾಮೂಲಿ ನಮಗೆ ಟೈಮ್ ಟೇಬಲ್ ಅಪ್ಡೇಟ್ ಆಗ್ತಲ್ಲ. ಟೈಮ್ ಟೇಬಲ್ ನೋಡ್ತೀರಾ ಇಲ್ಲ? ಟೈಮ್ ಟೇಬಲ್ ನಾವು ಅಪ್ಡೇಟ್ ಮಾಡ್ತಿರ್ತೀವಿ. ಇಲ್ಲಿ ಕಾಲೇಜಲ್ಲಿ ಟೈಮ್ ಟೇಬಲ್ ಹಾಕಿದೀವಿ, ಆ ಟೈಮ್ ಟೇಬಲ್ ಪ್ರಕಾರ ಇರ್ತದೆ ಕ್ಲಾಸಸ್. ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ತಗೊಳ್ಳೋದ್ರೆ ನಾವು ಹೇಳ್ತೀವಿ, ಮೆಸೇಜ್ ಮಾಡ್ತೀವಿ, ನೀವು ಅದ್ರ ಪ್ರಕಾರ ನೋಡ್ಕೊಳ್ಳಿ. ಓಕೆನಾ? ಲೆಟ್ ಅಸ್ ಎಂಡ್ ಟುಡೇಸ್ ಕ್ಲಾಸ್. ಅರುಣ್ ಕುಮಾರ್, ಸರ್ವಮಂಗಳ. ಎಸ್ ಸರ್. ವರ್ಕ್ ಮಾಡಿ, ಆಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು ನೀಟಾಗಿ. ಎಂಡ್ ಮಾಡೋಣ ಇವತ್ತಿನ ಕ್ಲಾಸ್.